ನಮಸ್ಕಾರ. 27/11/2023 27/11/2023 ಬೆಳಗಾವಿ ಗ್ರಾಮೀಣ ಭಾಗದ ನಮ್ಮ ಕರ್ನಾಟಕದ ಕನ್ನಡ ನಾಡಿನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಆದರೆ 6ನೇ ತರಗತಿಯಿಂದ 10ನೇ ತರಗತಿಗೆ ಹೋಗಬೇಕು ಅಂತಂದರೆ ತುಂಬ ನಡ್ಕೊಂಡು ಹೋಗಬೇಕು. ಅದರ ಬಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಕುಗ್ರಾಮದ ಮಕ್ಕಳಿಗೆ ಬಂತು ಟ್ರಿನ್ ಸೈಕಲ್. ಅತಿ ದೊಡ್ಡ ಲೈವ್ ಶೋನಲ್ಲಿ ಮಕ್ಕಳು ಪೋಷಕರು ಕೇವಲ ಸುದ್ದಿ ತೋರಿಸೋದು ಮಾತ್ರವಲ್ಲ, ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋ ತನಕ ರಿಪಬ್ಲಿಕ್ ಕನ್ನಡ ಯಾವ ರೀತಿ ಕಟಿಬದ್ಧವಾಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಒಂದನೇ ತರಗತಿಯಿಂದ 10ನೇ ತರಗತಿ ತನಕ ಅಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲ. 1ರಿಂದ 5ರ ತನಕ ಪಕ್ಕದಲ್ಲೇ ಇದೆ ಶಾಲೆ. ಆದರೆ 6ರಿಂದ 10ಕ್ಕೆ ಹೋಗಬೇಕು ಅಂತಂದರೆ ಬಸ್ಸು ಬರ್ತಾ ಇಲ್ಲ, ನಡ್ಕೊಂಡು ಹೋಗಬೇಕು. ಹಾವು ಚೇಳು ಮುಂತಾದ ಕಾಟ. ನಮ್ಮ ಕ್ಯಾಮರಾಗೆ ಅವ್ರು ಸಿಕ್ಕಿದ್ರು, ರಿಪಬ್ಲಿಕ್ ಕನ್ನಡ ಕ್ಯಾಮರಾದಲ್ಲಿ ಹೇಳಿದರು, ಅಂಕಲ್ ನಮಗೆ ಹೋಗೋದಕ್ಕೆ ಭಾಳ ಇಷ್ಟ ಇದೆ ಶಾಲೆಗೆ, ಆದರೆ ನಮಗೊಂದು ಬಸ್ ಸಿಗ್ತಾ ಇಲ್ಲ, ಸೈಕಲ್ ಇದ್ದಿದ್ರೆ ಭಾಳ ಒಳ್ಳೆಯದಿತ್ತು, ಗೌರ್ಮೆಂಟಿಂದ ಸೈಕಲ್ ಕೊಡಿಸಿ ಅಂತೇಳಿ. ನಾವು ಆ ಸುದ್ದಿ ಪ್ರಸಾರ ಮಾಡಿ ಇನ್ನೂ 15 ನಿಮಿಷ ಆಗಿಲ್ಲ, ನಮಗೊಂದು ಕರೆ ಬರುತ್ತೆ, ಆ ಮಕ್ಕಳಿಗೆ ಎಷ್ಟು ಸೈಕಲ್ ಬೇಕು ಲಿಸ್ಟ್ ಕೊಡಿ ಅಂತಾರೆ. ನಾವು ಲಿಸ್ಟ್ ಕೊಟ್ವಿ. ನಮ್ಮ ಆಫೀಸ್ಗೆ ಸೈಕಲ್ ಬಂದಿದೆ ಈಗ. ಹಾಗಂತ ಬೆಳಗಾವಿಗೆ ಕಳಿಸ್ಬೇಕೋ ಮಕ್ಕಳನ್ನು, ಸೈಕಲ್ನ ಬೆಳಗಾವಿಗೆ ಕಳಿಸ್ಬೇಕೋ, ಬೆಳಗಾವಿಯಿಂದ ಮಕ್ಕಳನ್ನ ಇಲ್ಲಿ ಕರ್ಕೊಂಬರ್ಬೇಕೋ, ಒಂದು ರಿಸ್ಕ್ ತಗೊಂಡಿದ್ದೀವಿ ನಾವು. ಅದಕ್ಕಿಂತ ಮೊದಲು ಇಷ್ಟೆಲ್ಲ ಹೇಳ್ತಾ ಇದ್ದೀವಲ್ವಾ, ಆ ಮಕ್ಕಳು ಹೆಂಗೆ ಆ ಶಾಲೆಗೆ ಹೋಗ್ತಾಯಿದ್ರು, ಯಾವ ರೀತಿ ನಾವು ಆ ಸ್ಟೋರಿಯನ್ನು ಸಂಬಂಧಪಟ್ಟವರ ಗಮನಕ್ಕೆ ತಂದ್ವಿ, ಯಾವ ರೀತಿ ಫಾಲೋ ಅಪ್ ಮಾಡಿದ್ವಿ, ಇವತ್ತು ಏನಾಗತ್ತೆ ವೀಕ್ಷಕರೇ ಹೇಳ್ತೀನಿ. ಆ ಎಲ್ಲ ಮಕ್ಕಳಿಗೂ ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಫ್ರೀ ಸೈಕಲ್ ವಿತರಣೆ ಆಗುತ್ತೆ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡಿ. ದಿನಾಂಕ 27/11/2023 ಕಾಲ್ನಡಿಗೆಯಲ್ಲೇ ಶಾಲೆಗೆ ಹೋಗಬೇಕಿತ್ತು. ಎಸ್, ಈ ರೀತಿ ಸಾಲಾಗಿ ಹೆಜ್ಜೆ ಹಾಕ್ತಾ ದಟ್ಟ ಅರಣ್ಯ ಹಾಗೂ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಶಾಲೆಗೆ ನಿತ್ಯ ತೆರಳುತ್ತಾ ಇದ್ರು ಮಕ್ಕಳು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ವಿಜಯನಗರ ಗ್ರಾಮದಲ್ಲಿ. ಈ ಚಿಕ್ಕ ಹಳ್ಳಿಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಮಾತ್ರ ಶಾಲೆಗಿದ್ದು 6ರಿಂದ 10ನೇ ತರಗತಿಗೆ ಮಕ್ಕಳು ಜಾಂಬೋಟಿ ಗ್ರಾಮಕ್ಕೆ ಯಾವುದೇ ಸೌಕರ್ಯ ಇಲ್ಲದೆ ಈ ರೀತಿ ಹೋಗಬೇಕಿತ್ತು. ಈ ಮೊದಲು ಸರ್ಕಾರದಿಂದಲೇ ಸೈಕಲ್ ಕೊಡಲಾಗಿತ್ತು, ಇದೀಗ ನಿಲ್ಲಿಸಲಾಗಿದೆ. ಬಸ್ ಹೋಗದೆ ಇರೋ ಕಾಡಂಚಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಸೈಕಲ್ ಆದ್ರೂ ಕೊಡಿಸ್ಬೇಕು ಅಂತ ರಿಪಬ್ಲಿಕ್ ಕನ್ನಡ ಟೊಂಕ ಕಟ್ಟಿ ನಿಂತಿತ್ತು. ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ಮಕ್ಕಳು ಇವರು? ಈಗ ಸರ್ಕಾರ ಕೊಡೋದು 8ನೇ ಕ್ಲಾಸ್ನವ್ರಿಗೆ ಮಾತ್ರ ಅಲ್ವಾ? ಒಟ್ಟು ಮಕ್ಕಳು ಎಷ್ಟು? 25, 50, 30? ಎಷ್ಟನೇ ತರಗತಿಯಿಂದ ಎಷ್ಟೇ ಮಕ್ಕಳು? ಯಾಕಂದರೆ ಒಂದು 25 ಆದರೆ ಒಂದೊಂದು ಸೈಕಲ್ಗೆ ಎಷ್ಟಿದೆ ರೇಟು? ನಾನು ವೀಕ್ಷಕರೇ ಜಸ್ಟ್ ಕೇಳ್ತಿರೋದು, ಒಂದು 50 ಮಕ್ಕಳು ಅಂತ ಫುಲ್ಲಲ್ಲ, ಎಷ್ಟು 50 3,000 ಅಂತಂದ್ರೂ ಕೂಡ 5×3 15 ಅಂದರೂ ಕೂಡ 1.5 ಲಕ್ಷ ಇದ್ದರೆ ಆ ಮಕ್ಕಳಿಗೆ ದಾನಿಗಳು ಯಾರಾದರೂ ಮುಂದೆ ಬಂದರೆ ನಿಮ್ಮ ಹೆಸರು ಬೇಕಿದ್ರೆ ಹಾಕ್ಕೋತೀನಿ. ಅದರಲ್ಲಿ ನಾನೇ ಆ ಪ್ರದೇಶಕ್ಕೆ ಹೋಗಿ ಆ ಮಕ್ಕಳಿಗೆ ಬೇಕಿದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಕೊಟ್ಟು ಬರ್ತೀನಿ ಬೇಕಿದ್ರೆ. ಸೈಕಲ್ ಶಾಪ್ಗೆ ಚೆಕ್ ಹಸ್ತಾಂತರ. ರೇವತಿ ಕಾಮತ್ ಅವರು ನೀಡಿದ ಚೆಕ್ ಅನ್ನ ಸೈಕಲ್ ಶಾಪ್ನವರಿಗೆ ತಲುಪಿಸಲಾಯಿತು. 2 ದಿನದಲ್ಲಿ ಫಟಾಫಟ್ ಅಂತ ಸೈಕಲ್ ಫಿಟ್ ಆಗೋಯ್ತು. ಇದೀಗ ಆ ಫಿಟ್ ಆದ ಸೈಕಲ್ಗಳು ನಿಮ್ಮ ರಿಪಬ್ಲಿಕ್ ಕನ್ನಡದ ಆಫೀಸ್ನಲ್ಲಿವೆ. ಒಂದು ಲೈವ್ನಲ್ಲಿ ಒಂದು ಮಾತು ಹೇಳಿದ್ವಿ, ಎಷ್ಟು ಮಕ್ಕಳಿರ್ಬೋದು ಅಂತೇಳಿ. ಟೋಟಲ್ ನಮಗಲ್ಲಿ ಸಿಕ್ಕಿದ್ದು 23 ಮಕ್ಕಳಿಗೆ, ಅಂದರೆ 6ನೇ ತರಗತಿಯಿಂದ SLCಗೆ ಹೋಗುವಂಥ ಮಕ್ಕಳಿಗೆ. ರೇವತಿ ಕಾಮತ್ ಅವರ ಆ ಮಾತನ್ನು ಕೇಳಿಸ್ಕೊಂಡ್ರು, ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿದರು. ಆಗ ನಮಗನಿಸ್ತು, ಮಕ್ಕಳ ಬಳಿಗೆ ನಾವು ಹೋಗ್ಬೇಕಾ,
ಅಥವಾ ರೇವತಿ ಕಾಮತ್ ಅವರನ್ನು ಇಲ್ಲಿ ಕರ್ಕೊಂಡ್ಬಂದು ಅವರ ಹಸ್ತದಿಂದ ಆ ಮಕ್ಕಳಿಗೆ ಕೊಡಬೇಕಂತೇಳಿ ನೋಡಿ ಕೆಲವು ದೃಶ್ಯ ತೋರಿಸ್ತಾ ಇದ್ದೀನಿ. ಈ ಮಕ್ಕಳು ಈ ರೀತಿ ಹೋಗ್ತಾ ಇದ್ರು. ಇದೆಲ್ಲ ಒಂದು 20-30 ವರ್ಷದ ಹಿಂದೆ ಈ ರೀತಿ ಹೋಗ್ತಾ ಇರುವಂಥ ದೃಶ್ಯಗಳು ಕಾಣ್ತಾ ಇತ್ತು. ಹಾಗಂತ ಈಗ ಹೋಗಬೇಕು ಅಂತಿಲ್ಲ. ಒಂದು ಕಡೆ ಮಕ್ಕಳು ಒಳ್ಳೆ ಟೈಗಿಯಲ್ಲಿ ಹಾಕ್ಕೊಂಡು ಬಣ್ಣ ಬಣ್ಣದ ವ್ಯಾನ್ಗಳಲ್ಲಿ, ಬಸ್ಗಳಲ್ಲಿ, ಆಟೋಗಳಲ್ಲಿ ಹೋಗ್ತಾ ಇರ್ತಾರೆ. ಮತ್ತೊಂದು ಕಡೆ ಗ್ರಾಮೀಣ ಭಾಗದ ಮಕ್ಕಳು ಇದೇ ಥರ ಯಾಕೆ ಹೋಗಬೇಕು? ವೀಕ್ಷಕರೇ, ಒಂದು ನೆನಪಿಡಿ, ಕರ್ನಾಟಕ ಸರ್ಕಾರ ಕೂಡ 8ನೇ ತರಗತಿ ಮಕ್ಕಳಿಗೆ ಮಾತ್ರ ಸೈಕಲ್ ಕೊಡೋದು. ನಾವಿವತ್ತು 6, 7, 8, 9, 10ನೇ ತರಗತಿಯ ಮಕ್ಕಳಿಗೆ ಸೈಕಲ್ ಕೊಡ್ತಾ ಇದ್ದೀವಿ. ಇವತ್ತಿನಿಂದ ಈ ಮಕ್ಕಳು ಈ ರೀತಿ ನಡ್ಕೊಂಡು ಹೋಗಲ್ಲ, ಸೈಕಲ್ ಹೋಗ್ತಾರೆ. ಇದು ಚಾಲೆಂಜ್. 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು. ಈಗ ಇನ್ನು ಮುಂದೆ ಟ್ರಿನ್ ಆ ಸೈಕಲ್ ಬಂದಿದೆ. ವೀಕ್ಷಕರೇ, ಬನ್ನಿ ನಿಮಗೆ ತೋರಿಸ್ತೀನಿ. ನಮ್ಮ ಸ್ಟುಡಿಯೋದಲ್ಲಿ 23 ಸೈಕಲ್ಗಳು ಕೂಡ ಇದೆ. ಓವರ್ ಟು ಯು. ಸ್ಮಿತಾ ಇದ್ದಾರೆ ಅಲ್ಲಿ. ಎಸ್ ಸ್ಮಿತಾ, ಓವರ್ ಟು ಯು. ಸೌಂಡ್ ಕೇಳಿಸ್ತಾ ಇದೆ ಅಲ್ಲ ಜೆ.ಪಿ. ಶೆಟ್ಟಿ ಸರ್? ಸೌಂಡ್ ಕೇಳಿಸ್ತಾ ಇದೆ ಕೇಳ್ತಾ ಇದು ಇವತ್ತು ರಿಪಬ್ಲಿಕ್ ಕನ್ನಡದ ಬೆಂಗಳೂರಿನ ಸ್ಟುಡಿಯೋದಲ್ಲಿ ಕೇಳ್ತಾ ಇರುವ ಈ ಟ್ರಿನ್ ಶಬ್ದ ನಾಳೆಯಿಂದ ಕೇಳೋಕ್ ಸಿಗೋದು ಬೆಳಗಾವಿಯ ಕುಗ್ರಾಮ, ವಿಜಯನಗರದಿಂದ ಜಾಂಬೋಟಿ ಗ್ರಾಮದ ಮಧ್ಯೆ ಇದೇ ಟ್ರಿನ್ ಸೌಂಡ್ ನೋಡಿ. ಇದೇ ಶಬ್ದ ಆ ಮಕ್ಕಳ ಮುಖದಲ್ಲಿರುವ ನಗುವಿನ ಶಬ್ದದ ಜೊತೆಗೆ ಮಿಕ್ಸ್ ಆಗುತ್ತೆ. ಪುಟ್ಟ ಮಕ್ಕಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಬಹುದು. ಕಂಪ್ಲೀಟ್ ಆಗಿರುವಂತಹ ಒಂದು ಫುಲ್ ಸೈಕಲ್, 23 ಸೈಕಲ್, 23 ಫುಲ್ ಜಿಮ್ಮಿಯಲ್ಲಿ ನಾನು ನಿಮ್ಗೆ ತೋರಿಸ್ತಾ ನೋಡಿ. 23 ಸೈಕಲ್ ಅಲ್ಲಿಂದ ಇಲ್ಲಿ ತನಕ ಇದೆಲ್ಲವೂ ಸೈಕಲ್. ಎಲ್ಲವೂ ಸೈಕಲ್. ಇದು ನೋಡಿ, ಫುಲ್ ಸೈಕಲ್ ಎಲ್ಲ ಸೈಕಲ್. ಈ ಎಲ್ಲ ಸೈಕಲ್ ನೋಡಿ, ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಈಗ ಮಕ್ಕಳಿಗೆ ಕೊಡೋದೊಂದು ಬಾಕಿ. ಸ್ಮಿತಾ, ಒಂದು ವಿಚಾರ, ಅನೇಕ ನ್ಯೂಸ್ ಮಾಡಿರ್ತೀವಿ ನಾವು. ರಾಜ್ಯ ರಾಜಕಾರಣದ ಬಗ್ಗೆ ಮಾತಾಡ್ತೀವಿ, ದೇಶ ರಾಜಕಾರಣದ ಬಗ್ಗೆ ಮಾತಾಡಿರ್ತೀವಿ. ಆದರೆ ಆ ಪುಟ್ಟ ಮಕ್ಕಳು ಅಲ್ಲಿ ಬರಿಗಾಲಲ್ಲಿ ನಡೆದಾಡ್ತಾ ಇದ್ರು. ಇವತ್ತಿಂದ ಸಾಲಿಡ್ ಆಗಿರುವಂಥ ಸೈಕಲ್, ನೀವು ಕೂಡ ಸೈಕಲ್ ಓಡಿಸಿರ್ಬೋದು. ಇಷ್ಟು ಸಾಲಿಡ್ ಸೈಕಲ್ಸ್ ಈಗ ಗವರ್ಮೆಂಟ್ ಕೂಡ ಕೊಡೋದಿಲ್ಲ. ಮೇಡ್ ಇನ್ ಇಂಡಿಯಾ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಭಾರತದಲ್ಲೇ ತಯಾರಾದ ಈ ಒಂದು ಸೈಕಲ್ ಅನ್ನ ನಾಳೆ ಆ ಕುಗ್ರಾಮದ ಮಕ್ಕಳು ಓಡಿಸ್ತಾರೆ. ಈ ಜಯಪ್ರಕಾಶ್ ಶೆಟ್ಟರ್ ಹೇಳ್ತಾ ಇರೋ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡದ ಈ ಸ್ಟುಡಿಯೋದಲ್ಲಿ ದೊಡ್ಡ ಚರ್ಚೆಗಳಾಗಿ ಹೋಗಿದೆ. ರಾಜಕೀಯ ಮೇಲಾಟಗಳ ಬಗ್ಗೆ ಚರ್ಚೆ ಮಾಡಿದೀವಿ, ಸುದ್ದಿ ಪ್ರಸಾರ ಮಾಡಿದೀವಿ. ಬಟ್ ಇವತ್ತು ಈ ಸುದ್ದಿ ಪ್ರಸಾರ ಮಾಡೋಕ್ ಸಿಗ್ತಾ ಇದೆಯಲ್ಲ ಖುಷಿ, ಬಹುಶಃ ಬೇರೆ ಎಂಥದ್ದೇ ಸುದ್ದಿಯಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ನಿಮ್ಮ ಧ್ವನಿ ಅಂತ ನಾವು ಕೆಲಸ ಮಾಡ್ತಾ ಇದೀವಿ, ಜನರ ಧ್ವನಿಯಾಗಿ. ಆ ಮಕ್ಕಳಿಗೆ ಬುಕ್ಸ್ ಮತ್ತು ಪೆನ್ಸಿಲ್ಸ್ ಎಲ್ಲ, ಜಾಮೆಟ್ರಿ ಬಾಕ್ಸ್ ಥರ ಎಲ್ಲವೂ ಕೂಡ ಏನೆಲ್ಲ ಇದೆ ಐಟಮ್ಸ್, ಪುಸ್ತಕಗಳು, ಆಮೇಲೆ ಇಲ್ಲಿ ನೋಡಿ ಫುಲ್ ಪೆನ್ ಸೆಟ್ಟು ಎಲ್ಲವೂ ಕೂಡ ಆ ಮಕ್ಕಳಿಗೆ ರಿಪಬ್ಲಿಕ್ ಕನ್ನಡದ ವತಿಯಿಂದ ಕೂಡ ಕೊಡ್ತಾ ಇದ್ದೀವಿ. ಹಾಗಿದ್ರೆ ನಾವು ಒಂದು ಮಾತನ್ನು ಹೇಳಿದ್ವಿ, ಏನು ವಿಶ್ವಾಸವಿಟ್ಟು ರೇವತಿ ಕಾಮತ್ ಅವರು ನಮಗೆ ಆ ಚೆಕ್ ಕೊಟ್ಟರು, 1,15,000 ರೂಪಾಯಿ ಚೆಕ್. ನಾವು ಅದನ್ನು ಫಾಲೋ ಅಪ್ ಮಾಡಿ ಸಂಬಂಧಪಟ್ಟವರ ಗಮನಕ್ಕೆ ತಂದು ಇದೀಗ ಆ ಮಕ್ಕಳಿಗೆ ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆ ಮಕ್ಕಳು ಈಗಾಗಲೇ ಸ್ಟುಡಿಯೋ ಬಳಿ ಬಂದಿದ್ದಾರೆ. ಅವ್ರನ್ನ ಕರಿಬೋದಲ್ಲ ಈಗ? 100%. ಬನ್ನಿ ಮಕ್ಕಳಾಗಿದ್ರೆ ಬನ್ನಿ ಪ್ಲೀಸ್. ಬೆಳಗಾವಿಯ ಕುಗ್ರಾಮದಿಂದ ಬಂದಿದ್ದಾರೆ. ವಿಜಯನಗರದಿಂದ ಜಾಂಬೋಟಿವರೆಗೆ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದ ಮಕ್ಕಳು. ಆ ಮಕ್ಕಳನ್ನ ಇವತ್ತು ಬೆಂಗಳೂರಿನ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಕರೆಸ್ಕೊಂಡಿರೋದು ನಮ್ಗಂತೂ ತುಂಬಾ ಹೆಮ್ಮೆಯ ಸಂಗತಿ. ಪುಟ್ಟ ಮಕ್ಕಳ ಮುಖದಲ್ಲಿ ನಗು ಅನ್ನೋದು ಶಾಶ್ವತವಾಗಿರ್ಲಿ ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ ಮಾಡಿದ ಪುಟ್ಟ ಪ್ರಯತ್ನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅದರ ಫಲಶ್ರುತಿ ಕಾಣ್ಲಿಕ್ಕೆ ಸಿಗ್ತಾ ಇದೆ. ರಿಪಬ್ಲಿಕ್ ಸ್ಟುಡಿಯೋದ ತುಂಬೆಲ್ಲ ಸೈಕಲ್, ಆ ಸೈಕಲ್ ಅನ್ನ ಸವಾರಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಕನ್ನಡದ ಪುಟ್ಟ ಮಕ್ಕಳು. ಬರೋ ಇಲ್ಲಿಂದ ನಿಂತ್ಕೊಳ್ಳಿ. ಅದು ಬೇಡ ಅಲ್ಲಿ ನಿಂತ್ಕೊಳ್ಳಿ. ಆ ಲೈನ್ ಆಗಿ ನಿಂತ್ಕೊಳ್ಳಿ. ಬೇಡ ಕಾಲಿಗೆಲ್ಲ ಬಿಡಬಾರ್ದು ಹಂಗೆ. ಬೇಡ ಪ್ಲೀಸ್. ಓಕೆ, ನಿಮ್ಮ ಲೀಡರ್ ಯಾರು ಇದರಲ್ಲಿ? ಲೀಡರ್ ಯಾರು? ನಿನ್ನ ಹೆಸರೇನು? ಮೈಕ್ ಹಿಡಿಯೋ. ಮೈಕ್ ಈ ಸೈಕಲ್ ಹೆಂಗಿದೆ ನೋಡು, ಟೆಸ್ಟ್ ಮಾಡು.
ಟೆಸ್ಟ್ ಮಾಡು. ಓಡ್ಸೋಕೆ ಬರುತ್ತಾ? ಓಡ್ಸೋ. ಬರುತ್ತಾ ಓಡ್ಸಕ್ಕೆ? ಬರುತ್ತೆ ಬರುತ್ತೆ. ಬಿದೋಗ್ತೀಯಾ? ಇಲ್ಲ ಇಲ್ಲ. ಚಪ್ಪಾಳೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾಕು ಸಾಕು, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಹೆಸರು ಕೇಳ್ಬಿಡೋಣ ಅಲ್ಲ ಕ್ವಿಕ್ ಆಗಿ. ನಿನ್ನ ಹೆಸರು ಏನು ಪುಟ್ಟ? ನಿನ್ನ ಹೆಸರು? ಜನಾತೈ ಮಕ್ಕಳು. ಇವಳ ಹೆಸರು? ಸರಿತಾ. ನಿನ್ನ ಹೆಸರು? ರಮಾತೈ. ತಾಯಿ ಸಂಜನಾ. ಜನಾತೈ. ನಿನ್ನ ಹೆಸರು? ಓಕೆ, ಒಬ್ಬೊಬ್ಬರನ್ನೇ ಕೇಳ್ಕೊಂಬರೋಣ. ಸಂಗೀತ. ಶಿವಾನಿ. ಶಿವಾನಿ. ನಿನ್ನ ಹೆಸರೇನು? ಜಾನು ಟುಕು ಪಟೇಲ್. ಎಷ್ಟೇ ಕ್ಲಾಸು? 6th. 6th. ABC? ಡಿ. ಡಿ. ನನ್ನ ಹೆಸರು ಭಗವಾನ್ ನೌಲಾವ್ನೆ. ನಾನು 7ನೇ ತರಗತಿ. ಯಾರು ಹೇಳ್ಕೊಟ್ರು ಹಿಂಗೆ ಹೇಳಕ್ ನಿನ್ಗೆ? ಯಾರು ಹೇಳ್ಕೊಟ್ರು ಹಿಂಗೆ ಹೇಳ್ಬೇಕಂತ? ಯಾರು ಹೇಳ್ಕೊಟ್ರಾ? ಇಲ್ಲ 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 ಇಲ್ಲ. ಹೇಳು ಹೇಳು. ನನ್ನ ಹೆಸರು ಭಗವಾನ್ ನೌಲಾವ್ನೆ. ನಾನು 7ನೇ ತರಗತಿಯಲ್ಲಿ ಕಲಿಸುತ್ತೇನೆ, ಓದುತ್ತಿದ್ದೇನೆ, ಓದುತ್ತೇನೆ. ಅವ್ನು ಸೈಕಲ್ ನೋಡ್ಬಿಟ್ಟು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟ. ಹಾಂ, ಸೈಕಲ್ ಓಡಿಸಿದ್ಯಾ? ಸೈಕಲ್ ಇದೆ ನಿನ್ನ ಹತ್ರ? ಇಲ್ಲ ರೀ. ಹಾಂ, ಈಗ ಒಂದು ಸೈಕಲ್ ಕೊಡ್ತೀವಿ, ಏನು ಮಾಡ್ತೀಯಾ? ಶಾಲೆಗೆ ತಗೊಂಡು ಹೋಗ್ತೇನೆ. ನಿಂಗೆ ತಮ್ಮ ಇದ್ದಾರಾ? ಇಲ್ಲ ರೀ. ತಂಗಿ? ಅಣ್ಣ ಇದ್ದಾನೆ. ಅಣ್ಣನ ಕೊಡ್ತೀಯ ಸೈಕಲು? ಇಲ್ಲ ರೀ. ಅಣ್ಣಂಗೆ ಸೈಕಲ್ ಕೊಡಲ್ವಾ? ಕೊಡ್ತೇನೆ ರೀ. ಹಾಂ, ಕೊಡ್ಬೇಡ ಕೊಡ್ಬೇಡ, ನಿನಗಾಯ್ತಾ? ಕೊಡ್ಬೇಡ. ಹಾಂ, ನಿನ್ನ ಹೆಸರೇನು? ನವನಾಥಪ್ಪ ಜಾವನೆ. ಹಾಂ, ನವನಾಥಪ್ಪ. ಅವನೇ. ಎಷ್ಟನೇ ಕ್ಲಾಸು? 7th. ಹಾಂ, 7th. 7th. ಓಕೆ. ಈಗ ಸೈಕಲ್ ಒಂದೊಂದು ಕೊಟ್ಟರೆ ಏನು ಮಾಡ್ತೀಯಾ? ಎಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೆ? 5 ಕಿಲೋಮೀಟ್ರು. ನಿನ್ನ ಹೆಸರೇನು? ಸಂತೋಷ್. ಸಂತೋಷ್. ಅಪ್ಪಾಜಿ. ಅಪ್ಪಾಜಿ. ದಾಖಲು. ದಾಖಲು. ಶಿವಾನಿ. ಏನಮ್ಮ ಹೆಸರಿನಿಂದ? ಶಿವಾನಿ. ಎಷ್ಟನೇ ಕ್ಲಾಸು? 6. 6th. ABCD. ಸಂಗೀತ. ಸಂಗೀತ. ಸಂಗೀತ ಸೈಕಲ್ ಓಡಿಸೋಕೆ ಬರುತ್ತಾ? ಇನ್ನು ಕಲಿಬ ಇಲ್ಲ. ಬರುತ್ತಾ ಬರಲ್ವಾ? ಇಲ್ಲ. ಇಲ್ಲಿ ಬರೋ ಸೈಕಲ್ ಬರೋರು ಯಾರಿದ್ದಾರೆ? ಸೈಕಲ್ ಓಡ್ಸ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ ನೋಡೋಣ, ಕೈ ಕೈ ಎತ್ತಿ. ಎತ್ತಿ. ಬರಲ್ಲ ಹುಡುಗಿರ್ಗೆ ಯಾರಿಗೂ ಸೈಕಲ್ ಓಡ್ಸಕ್ ಬರಲ್ವಾ? ಬರಲ್ವಾ? ಇವರಿಗೆಲ್ಲ ಕಲಿಸಾಯ್ತಾ? ಕಲಿಸಿಯಾ? ಬೇಕು ಮತ್ತೆ. ಡೈಲಿ ನಿನ್ನ ಹೆಸರೇನು? ಶಿವಾನಿ. ಶಿವಾನಿ ಡೈಲಿ ನಿಮಗೆ ಕಲಿಸಲ್ಲ ಆಯ್ತಾ? ನಿಮ್ಮ ಮನೆ ಪಕ್ಕ ಇದೆಯಾ ಅವಳ ಮನೆ? ನಿನ್ನ ಹೆಸರು? ನಾಗುತೈ. ನಾಗುತಿ. ಮಾತಾಡ್ಸಿ ಅವ್ರನ್ನ. ಹಾ, ಎಲ್ಲರದು ಆಯ್ತು. ಒಂದೊಂದು ಸೈಕಲ್ ಓಡ್ಸಕ್ ಬರುತ್ತಾ? ಜನಾತೈ. ಹಾ, ಬರಲ್ಲ. ನಿನ್ಗೆ ಸೈಕಲ್ ಓಡ್ಸಕ್ ಬರುತ್ತಾ? ಕಲಿತೀಯಾ? ರಮಾತೈ. ಹಾ, ಒಂದು ನಾವು ಸೈಕಲ್ ಅನ್ಕೊಂಡ್ವಿ ತಗೊಂಬರೋಣ. ಬೆಳಗಾವಿ ಮಕ್ಳು ಜೋರಾಗಿ ಮಾತಾಡ್ತಾರಂತ. ಯಾಕೆ ಭಯ ಆಗ್ತಿದ್ಯಾ? ಸೈಕಲ್ ಕೊಡೋದು ಖುಷಿ ಇಲ್ಲ? ಖುಷಿನಾ ಸೈಕಲ್ ಸಿಗೋದು? ನಿಂಗೆ ಬರುತ್ತಾ ಸೈಕಲ್ ಓಡ್ಸಕ್ಕೆ? ಬರುತ್ತಾ? ಎಷ್ಟನೇ ಕ್ಲಾಸು? 10. 10th ಸ್ಟ್ಯಾಂಡರ್ಡ್. ಈಗ ದಿನ ನಡ್ಕೊಂಡು ಹೋಗ್ತಿದ್ರ ನೀವು ಮನೆಯಿಂದ ಸ್ಕೂಲಿಗೆ? 5. ಹೆದರ್ಕೋಬೇಡ, ಮಾತಾಡು. ನಿಂಗೆ ಬರುತ್ತಾ ಮಾತಾಡೋಕ್ಕೆ? ಹಾಂ, ಸೈಕಲ್ ಜಯಪ್ರಕಾಶ್ ಶೆಟ್ಟರ್ ಸೈಕಲ್ ನೋಡಿ ಮಾತು ಕೂಡ ಆಡೋದು ಮರ್ತು ಬಿಟ್ಟಿದ್ದಾರೆ ಮಕ್ಕಳು. ನೋಡಿ ನಗ್ತಿದ್ದಾರೆ ಅಷ್ಟೇ. ಅವ್ನು ಮಾತಾಡ್ತಾನೆ. ನಿನ್ನ ಹೆಸರೇನು? ಇಂಜು. ಹಾಂ, ಇಂಜು. ಇಂಜು. ಇಂಜು ಅಂದ್ರೇನು? ಹೆಸರಾ? ಪಪ್ಪನ ಹೆಸರೇನು? ಸೋನು. ಹಾಂ, ಸೋನು. ನಿನಗೆ ಬ್ರದರ್ ಇದ್ದಾರಾ? ಬ್ರದರು? ಜೋರಾಗಿ ಹೇಳಿ ನೋಡೋಣ, ಜೋರಾಗಿ ಹೇಳು. ಇಂಜು ಅಂತೇಳು. ಇಂಜು. ಹಾಂ, ಯಾವ ಸೈಕಲ್ ಬೇಕು? ಯಾವ ಸೈಕಲ್ ಬೇಕು? ಯಾವ ಕಲರ್ ಸೈಕಲ್ ಬೇಕಾ? ರೆಡ್. ರೆಡ್. ನಿನ್ನ ಹೆಸರೇನು? ಸುರೇಶ್. ಸುರೇಶ್. ಸೈಕಲ್ ಸಿಕ್ಕರೆ ಏನು ಮಾಡ್ತೀಯಾ? ಲೆದ್. ಭರತ್. ಭರತ್ ಚಿಂಗುಳಾವ್ನಿ. ಭರತ್ ಚಿಂಗುಳಾವ್ನಿ. ಓ, ಭಗವಂತ ಚಿಂಗಳವನೇ. ಓಕೆ. ಎಸ್ ವೀಕ್ಷಕರೇ, ನೋಡಿ ಇವರೆಲ್ಲ 23 ಮಕ್ಕಳ ಪೈಕಿ 19 ಮಕ್ಕಳು ಬಂದಿದ್ದಾರೆ. ಆ 19 ಮಕ್ಕಳು ಕೂಡ ಇವತ್ತು ನಾವು ಸೈಕಲ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ 23 ಸೈಕಲ್ಗಳು ಕೇವಲ ಇಲ್ಲಿಯವರು ಅದನ್ನು ಒಮ್ಮೆ ನೋಡ್ತಾರೆ, ಅವರ ಹೆಸರಿನ ಸೈಕಲ್ ನಾವು ಕೊಡ್ತೀವಿ, ಚೂಸ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಇವರು ಬಂದವರು ವಾಪಸ್ ಬೆಳಗಾವಿಗೆ ಹೋಗ್ತಾರೆ. ನಾವೇ ಈ ಸೈಕಲನ್ನು ಪ್ಯಾಕ್ ಮಾಡಿ ವಾಪಸ್ ಬೆಳಗಾವಿಗೆ ಕಳಿಸಿ ಅವರ ಮನೆ ತನಕ ತಲುಪಿಸೋ ಕೆಲಸ ಜವಾಬ್ದಾರಿ ನಮ್ಮದು. ನಮ್ಮ ಹತ್ರ ಯಾರೋ ಕೇಳ್ತಾ ಇದ್ರು, ಯಾಕೆ ನೀವು ಅವ್ರನ್ನೆಲ್ಲ ನೀವು ಕರ್ಕೊಂಬರ್ತೀರಾ, ಮತ್ತೊಂದು ಸುಮ್ಮನೆ ಯಾಕೆ ಖರ್ಚು ವೆಚ್ಚ ಅಂತೆಲ್ಲ. ಇಲ್ಲ, ಅವ್ರು ಕೇವಲ ಬರೋದು ಹೋಗೋದು ಮಾತ್ರ. ಅವರ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ಖರ್ಚು ವೆಚ್ಚಗಳನ್ನು ರಿಪಬ್ಲಿಕ್ ಕನ್ನಡವೇ ಭರಿಸ್ಕೊಳ್ಳುತ್ತೆ. ಸೊ ಹಾಗಿರುವಾಗ ಮತ್ತೊಮ್ಮೆ ಎಲ್ಲ ಸೈಡಲ್ಲಿ ಸ್ವಲ್ಪ ಒಂದು ಸೈಡಿಗೆ ಬನ್ನಿಮ್ಮ, ಸ್ವಲ್ಪ ಸೈಕಲ್ ನೋಡೋಣ. ಆ ಸೈಡಿಗೆ ಬನ್ನಿ, ಆ ಸೈಡಿಗೆ ಬನ್ನಿ. ಈ ಕಡೆ ಈ ಕಡೆ ಬಾ. ಕರ್ಕೊಂಡು
ಆಮೇಲೆ ಮತ್ತೊಂದು ಕಡೆ ಇವರ ಪೋಷಕರೆಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲ ಲಾಂಗಲ್ಲಿ ತಗೊಳ್ಳಿ. ಎಲ್ಲ ಪೋಷಕರು ಆಲ್ರೆಡಿ ನೋಡ್ತಾ ಇದ್ದಾರೆ. ಅವರನ್ನು ಕೂಡ ಕರಿತೀವಿ, ಅವರನ್ನು ಕೂಡ ಮಾತಾಡಿಸ್ತೀವಿ. ಇವರೆಲ್ಲ ಮಕ್ಕಳಿಗೆ ಒಂದು ಸೈಕಲ್ ಸಿಗುತ್ತೆ ಅನ್ನುವಂಥ ಸಂಭ್ರಮದಲ್ಲಿದ್ದಾರೆ. ಏನಮ್ಮ ಮಕ್ಕಳಿಗೆ ಸೈಕಲ್ ಕೊಡೋದಾ? ಪಾಪ ಅವ್ರು ಸ್ವಲ್ಪ ಹಿಂಜರಿತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಓಕೆ, ಈಗ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾಯಿದ್ರು, ಬರಿಗಾಲಲ್ಲಿ ಹೋಗ್ತಾಯಿದ್ರು. ಇವತ್ತು ಅವರಿಗೆ ಸೈಕಲ್ ಸಿಕ್ಕಿದೆ. ಏನು ಅನ್ನಿಸ್ತಾ ಇದೆ ನಿಮಗೆ? ಸರ್ ಅವ್ರಿಗೆ ಖುಷಿ ಆಗೈತಿ. 4 ದಿವಸದಿಂದಾನು ಖುಷಿ ಐತ್ರಿ ಸರ್. ಊಟನೂ ಮಾಡಿಲ್ಲ, ಏನೂ ಇಲ್ಲ ಸರ್. ಹೌದಾ? ಅವ್ರು 4 ದಿವಸ ಆತ್ರಿ ಸರ್. ಹಾಂ, ಆರ್ವಿ ಹಾಕೊಂಬಸ್ ಕುಂದಾರ ಸರ್. ಯಾವಾಗ ಹೋಗ್ರಿ ಸರ್. ಓಕೆ. ಆ ನಂತರ ಸರ್ ಊಟನೂ ಮಾಡ್ರಿ ಸರ್ ಅವರು. ಓಕೆ. ಇವತ್ತು ಸೈಕಲ್ ಅಂತ ಶುರು ಮಾಡಿದಾರು ಸರ್. ಓಕೆ. ಅದಕ್ಕೆ ಭಾಳ ಖುಷಿ ಆಗಿದ್ರಿ ಸರ್. ನಿಮ್ಮ ಚಾನಲ್ದಿಂದ ಸರ್, ರಿಪಬ್ಲಿಕ್ ಚಾನಲ್ದಿಂದ ನಮ್ಮ ಹುಡುಗರಿಗೆ ಈ ಸೈಕಲ್ ಕೊಟ್ಟಲ್ಲ, ಭಾಳ ನಿಮಗೆ ಧನ್ಯವಾದಗಳು ಸರ್. ಆ ಭಾಗದಲ್ಲಿ, ಗಡಿ ಭಾಗದಲ್ಲಿ ಮರಾಠಿ ಭಾಷಿಕರೇ ಜಾಸ್ತಿ ಇದ್ದಾರೆ. ಭಾಳ ಮುಖ್ಯವಾಗಿ ಕನ್ನಡ ಶಾಲೆಗಳ ಕೊರತೆ ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ಸ್ವಲ್ಪ ಮರಾಠಿ ಶಾಲೆಗಳು ಕೂಡ ಹೋಗ್ತಾರೆ ಕರ್ನಾಟಕದಲ್ಲಿ ಇದ್ರೂ ಕೂಡ. ಕನ್ನಡ ಶಾಲೆಗಳಿಗೆ ಏನೆಲ್ಲ ಬೇಕು ಅಂತ ಅನ್ಸುತ್ತೆ ನಿಮಗೆ ಅಲ್ಲಿ? ಸರ್ ಕನ್ನಡ ಶಾಲೆ ಸರ್, ನಮ್ಮ ಮರಾಠಿ ಶಾಲೆ ಇದ್ರಲ್ಲ ಎಲ್ಲ ಕನ್ನಡ ಶಾಲೆ ಆಗ್ಬೇಕು ಸರ್. ಓಕೆ. ಇದಕ್ಕೊಂದು ಚಪ್ಪಾಳೆ ಎಲ್ಲ ನಮ್ಮ ಕನ್ನಡ ಶಾಲೆ ಬೇಕು ಸರ್. ನಮ್ಮ ಕರ್ನಾಟಕದಾಗ ಸರ್ ಕನ್ನಡ ಶಾಲೆ ಇರಬೇಕು ಸರ್. ಮರಾಠಿ ದೇಶದಿಂದ ನಮಗೆ ಏನೂ ಫಾಯ್ದಾ ಇಲ್ಲ ಸರ್. ನೋಡಿ ಸ್ಮಿತಾ ಅವರೇ, ಇಲ್ಲಿ ಮಕ್ಕಳೆಲ್ಲ ಕನ್ನಡ ಶಾಲೆಗಳಿಲ್ಲದ ಕಾರಣಕ್ಕಾಗಿ ಮರಾಠಿ ಶಾಲೆಗಳಿಗೂ ಕೂಡ ಹೋಗುವಂಥ ಪರಿಸ್ಥಿತಿ ಇದೆ. ಇವರೆಲ್ಲರೂ ಕನ್ನಡಿಗರು. ಆದರೆ ಏನಾಗುತ್ತೆ, ನಿಮಗೆ ಎಲ್ಲವೂ ಅಲ್ಲಿ ಮರಾಠಿಮಯ ಆಗಿರೋದ್ರಿಂದ ಇವತ್ತು ನಾವು ಕರೆಸಿರೋದು ಕೂಡ ಅದೇ ಕಾರಣಕ್ಕೆ, ಸರ್ಕಾರದ ಗಮನ ಸೆಳೆಯೋದಕ್ಕೆ. ನೀವು ಕೇವಲ ಮಕ್ಕಳಿಗೆ ಶಾಲೆಗಳನ್ನು ಕೂಡ ಮಾಡಿಕೊಡ್ಬೇಕು, ಕೇವಲ ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋಂಥದ್ದು ಕಾರಣ ಅಲ್ಲ. ಏನು ಹೇಳ್ತೀರಿ, ನಿಮಗೆ ಎಷ್ಟು ಮುಖ್ಯ ಆಗಿರುತ್ತೆ ಕನ್ನಡ ಶಾಲೆಗಳು ಬೇಕಿರುವಂಥದ್ದು? ನಿಜ, 100%. ಇವಾಗ ಕೇವಲ ಈ ಭಾಷೆ ವಿಚಾರದಲ್ಲಿ ಬೀದಿಲ್ ನಿಂತು ಪ್ರತಿಭಟನೆ ಮಾಡೋದು ಮಾತ್ರ ಅಲ್ಲ, ಅದು ಆಗಬೇಕು. ಅದರ ಜೊತೆಗೆ ನಿಜವಾದ ಭಾಷೆ ಅಭಿವೃದ್ಧಿ ಯಾವಾಗ ಆಗುತ್ತೆ ಅಂದರೆ, ಈ ರೀತಿ ಪುಟ್ಟ ಮಕ್ಕಳು ಭಾಷೆ ಕಲಿತಾಗ, ಅವ್ರಗಳ ಮಾತಲ್ಲಿ ಭಾಷೆ ಅಭಿವೃದ್ಧಿ ಆದಾಗ ಆ ಕೆಲಸ ಆಗಬೇಕು ಅಂದರೆ ಕನ್ನಡದ ಮಕ್ಕಳು ಕಲಿಯೋ ಶಾಲೆಗಳ ಅಭಿವೃದ್ಧಿ ಆಗಬೇಕು. ಹಾಗಾಗಬೇಕು ಅಂತಂದರೆ ಆ ಮಕ್ಕಳಿಗೆ ಸಿಗಬೇಕಾದ ಅಷ್ಟೂ ಮೂಲಭೂತ ಸೌಕರ್ಯಗಳು, ನಡ್ಕೊಂಡು ಹೋಗೋ ವ್ಯವಸ್ಥೆ, ಇದ್ ಕಡೆ ಸೈಕಲ್ ವ್ಯವಸ್ಥೆ, ಬರೆಯೋಕೆ ಪುಸ್ತಕ ಇಲ್ಲದೆ ಇರೋ ಕಡೆ ಪುಸ್ತಕದ ವ್ಯವಸ್ಥೆ, ಸೂರು ಸರಿಯಾಗಿಲ್ಲದೆ ಇರೋ ಕಡೆಯಲ್ಲಿ ಗಟ್ಟಿಯಾದ ಸೂರು ಇರುವಂತಹ ಶಾಲೆ. ರಿಪಬ್ಲಿಕ್ ಕನ್ನಡ ಶುರುವಾದ ಪ್ರಾರಂಭಿಕ ಹಂತದಿಂದಲೂ ಕೂಡ ಮಾಡ್ತಾ ಇರೋದು ಅದೇ ಕೆಲಸ. ನಮ್ಮ ಸರ್ಕಾರಿ ಶಾಲೆಗಳು, ನಿಮ್ಮ ಮಕ್ಕಳು ಕಲಿಯುವಂತಹ ಶಾಲೆಗಳು ಯಾವುದೇ ಭಾಗದಲ್ಲಿ ಆಗಿರಬಹುದು, ದೂರದ ಬೆಳಗಾವಿ ಆಗಿರಬಹುದು ಅಥವಾ ರಾಜ್ಯ ರಾಜಧಾನಿ ಬೆಂಗಳೂರು ಆಗಿರಬಹುದು, ಎಲ್ಲೇ ಮಕ್ಕಳು ಕಲಿಯುವ ಶಾಲೆಯಲ್ಲಿ ಚಿಕ್ಕ ಲೋಪದೋಷ ಇದ್ರೂ ಕೂಡ ಅದನ್ನ ಸರ್ಕಾರದ ಗಮನಕ್ಕೆ ತಂದು ಅದನ್ನ ತಕ್ಷಣ ಸರಿಪಡಿಸೋ ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಅದರ ಪುಟ್ಟ ಪ್ರಯತ್ನದ ಭಾಗ ಇದೂ ಕೂಡ. ಮರಾಠಿ ಭಾಷೆ ಕಲಿತಿರಬಹುದು, ಆದರೆ ಕನ್ನಡವನ್ನ ಕೂಡ ಐಚ್ಛಿಕ ವಿಚಾರವಾಗಿ ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡಿದ್ದಾರೆ ಈ ಮಕ್ಕಳು. ನಾಳೆ ದಿನ ಸೈಕಲಲ್ಲಿ ಹೋಗ್ತಾ ಶಾಲೆಗಳನ್ನ ತಲುಪಿದ್ರೆ ಅವರ ವಿದ್ಯಾಭ್ಯಾಸ ಈ ಸೈಕಲ್ ಸಲುವಾಗಿ ಮುಂದುವರೆದ್ರೆ ಕನ್ನಡದ ಮಕ್ಕಳು ಕಲಿತಾರೆ, ಕನ್ನಡದ ಮಕ್ಕಳು ಅಭಿವೃದ್ಧಿ ಆಗ್ತಾರೆ, ಕನ್ನಡ ಕೂಡ ಅಭಿವೃದ್ಧಿ ಆಗತ್ತೆ. ಅದಕ್ಕೇನೆ ರಿಪಬ್ಲಿಕ್ ಕನ್ನಡ. ಆಗ್ಲೇ ಜಯಪ್ರಕಾಶ್ ಶೆಟ್ಟರು ಕೂಡ ಹೇಳ್ತಾ ಇದ್ದ ಹಾಗೆ ಅಲ್ಲಿಗೆ ಕಳಿಸ್ಬಿಡ್ಬೋದಾಗಿತ್ತು. ಬಟ್ ಈ ಒಂದು ಪುಟ್ಟ ಕಾರ್ಯ ಇತರರಿಗೂ ಕೂಡ ಸ್ಫೂರ್ತಿಯಾಗಬೇಕು, ಮಾರ್ಗದರ್ಶಕವಾಗಬೇಕು. ಒಂದು ಮಾಧ್ಯಮ ಸಂಸ್ಥೆಯಾಗಿ ಇಂಥ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯ. ಬೇಗ ಅಪವಾದಗಳು ಹೇಳ್ಬಿಡ್ತಾರೆ, ಟಿಆರ್ಪಿ ಸಲುವಾಗಿ. ಇದರಿಂದ ಟಿಆರ್ಪಿ ಅಲ್ಲ, ನಮ್ಮ ಮಕ್ಕಳು ಕಲಿಬೇಕು, ಅವ್ರ ಕಲಿಕೆಗೆ ಅನುಕೂಲ ಆಗಬೇಕು. ಇದೊಂದೇ ಉದ್ದೇಶದಿಂದ ರಿಪಬ್ಲಿಕ್ ಕನ್ನಡ ಇವತ್ತು ಆ ಮಕ್ಕಳನ್ನ ಇಲ್ಲಿ ಕರೆಸ್ಕೊಂಡಿದೆ. ಇಲ್ಲಿಂದ ಸೈಕಲ್ ಅನ್ನ ಅಲ್ಲಿ ಕಳಿಸ್ತಾ ಇದೀವಿ. ಕನ್ನಡದ ಮಕ್ಕಳ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ. ಓಕೆ ಮಕ್ಕಳೇ, ಈಗ ನಿಮ್ಮ ಹೆಸರಿನ ಒಂದೊಂದು ಸೈಕಲ್ ನಿಮ್ಮ ಹೆಸರಲ್ಲೇ ಇದೆ, ಬರೆದಿದೆ. ಹುಡ್ಕೋತೀರಾ? ಹುಡ್ಕೊಳ್ಳಿ ನೋಡೋಣ ನಿಮ್ಮ ಸೈಕಲ್. ನಿಮ್ಮ ಸೈಕಲ್ ನೋಡಿ, ಹುಡ್ಕೊಳ್ಳಿ. ಸರ್ಚ್ ನೋಡಿ. ಆ ಮಕ್ಕಳ ಹೆಸರನ್ನು ಬರೆದಿದ್ದೀವಿ ಸೈಕಲಲ್ಲಿ. ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಜಿಂಬಿ ಶಾಟಲ್ಲಿ ತಗೊಳ್ಳಿ. ಆಯಾಯ ಮಕ್ಕಳು ಅವರವರ ಸೈಕಲ್ ತಗೊಂಡು ಶಿವಾನಿ ಅವರವರ ಹೆಸರಿನ ಸೈಕಲ್ ಹೆಸರಿದೆ, ಸೇಮ್ ನೇಮ್ ನೋಡಿ. ಬ್ಯಾಕ್ ಸೈಡಲ್ಲಿ ಹೆಸರಿದೆ, ಅದೇ ಸೈಕಲ್ ಇರಬೇಕು. ಶಿವಾನಿ ಸಿ ಡಾಕ್ಟರ್ ಜಮ್ಮು, ಡಾಕ್ಟರ್ ಜಮ್ಮು. ಇಲ್ಲಿ ನೋಡಿ ಹೆಸರಿದೆ, ಜಾನಾಬಾಯ್. ಇಲ್ಲಿ ನೋಡಿ ಲಕ್ಷ್ಮಿ, ಆಮೇಲೆ ಪಬಿತಾ, ಭಗವಂತ ಸಿಕ್ತಾ,
ಇಲ್ಲಿ ನೋಡಿ, ಇಲ್ಲಿ ನೋಡಿ, ಏನ್ ಹೆಸರೇನ್ ಇಲ್ಲಿ ಇಲ್ಲಿ ಹೆಸರು ಬಂದಿದೆ ನೋಡಿ ನಿನ್ ಇವ್ನು. ಹೆಸ್ರೇನು? ಆ ಕಡೆ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹಾ ಚೆನ್ನಾಗಿದೆ ಸೈಕಲು. ರೇಟ್ ಮಾಡು, ರೇಟ್ ಮಾಡು, ರೇಟ್ ಮಾಡು. ನಕುಶ ನಕುಶ Okay. ನಕುಶ ಬಾಯ್ಲಿ 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 ನಕುಶ ಯಾರು ನಕುಶ ಬಾಯ್ಲಿ. ಡಾಕ್ಲು ಬಂದಿಲ್ಲ. ಡಾಕ್ಲು ಬಾಯ್ಲಿ. ನಿಮ್ಮ ಅಪ್ಪ ಅಮ್ಮ ಯಾರು? ಅಮ್ಮ ಇದ್ದಾರಾ ಇಲ್ಲಿ? ಯಾರು ಬಂದಿದ್ದಾರೆ? ಸಿಕ್ತಾ ಸೈಕಲ್? ಸೈಕಲ್ ತಿರುಗಿಸಿ, ಸಿಕ್ತಾ? ಸೈಕಲ್ ತಿರುಗಿಸಿ. ಯಾರು ಬಂದಿದ್ದಾರೆ? ಕನ್ನಡಿಲ್ಲ ಅಮ್ಮ, ಅಮ್ಮ ಇಲ್ಲಿ ಕರಿ, ಅಮ್ಮನ ಕರಿ. ಆಯ್ ಹಾ, ಈ ನೀರು ನೀರು ಓಡಿಸುವಂತ ಹೆಸರೇನು? ನನ್ನ ಹೆಸರು ಭಗವಾನ್ ಲವಣೆ. ಭಗವಾನ್. ಅಮ್ಮ ಯಾರು ಬಂದಿದ್ದಾರೆ? ಅಪ್ಪ ಬಂದ ಅಪ್ಪ ಇಲ್ಲಿ ಕರಿ, ಅಪ್ಪನ ಕರಿ. ನಾವು ಕೂಕು ಹೆಂಗ್ ಕರಿತೀಯ? ಅಪ್ಪೋ ಹೆಂಗೆ? ಅಪ್ಪ ಅಪ್ಪೋ. ನಿನ್ನ ಹೆಸರು ಸಂತೋಷ್ ಯಾರು ಬಂದಿದ್ದಾರೆ ಜೊತೆಲಿ? ಯಾರು ಬಂದಿದ್ದಾರೆ? ಸಂತೋಷ್ ಏನು ಹೆಸರು? ಕರಿ ಅಕ್ಕನ್ ಕರಿ. ನಾನು ನವನಾಥ್. ಅಕ್ಕ ಇಲ್ಲಿ ಬರ್ರಿ ಖುಷಿ ಆಯ್ತಾ? ಖುಷಿ ಆಯ್ತು. ಅಲ್ಲಿದ್ದಾರೆ. ಖುಷಿ ಆಯ್ತು. ಸಂತೋಷ್ ಅಕ್ಕ ನಿಮ್ಗೆಲ್ಲ ಕನ್ನಡ ಬರುತ್ತಾ ಹೆಂಗೆ? ಸ್ವಲ್ಪ ಬರ್ತೈತಿ. ನಾನು ಖುಷಿ ಆಯ್ತು, ನಿನ್ನ ಸೈಕಲ್ ಕೊಟ್ಟಿದ್ದು ಸಿಕ್ಕಿದೆ. ನಾನು ಖುಷಿ ಐತಿ. ಹೌದಾ? ಹುಡುಗರು ಭಾಳ ನಡ್ಕೊಂಡು ಹೋಗಿದ್ದೀರಿ ಅಲ್ಲ, ಇವ್ರು ನನ್ಗೆ ಖುಷಿ ಐತಿ. ಮಕ್ಕಳಿಗೆ ಈಗ ಸೈಕಲ್ ಕೊಡ್ಬೇಕು ಅಂತ ಆಸೆ ಇತ್ತ ನಿಮಗೆ? ಖುಷಿ ಐತಿ, ಖುಷಿ ಐತಿ, ಹಾ? ಖುಷಿ ಐತಿ. ಖುಷಿ ಆಯ್ತಾ? ಹಾ, ಆಯ್ತು. ಏನ್ ಮಾಡ್ತೀರಿ? ಅಪ್ಪನ ಕೊಡ್ತೀನ ಸೈಕಲು? ಇಲ್ಲ ರೀ. ಅಪ್ಪ ಪೇಟೆಗೆ ಹೋಗುವಾಗ ಅಪ್ಪ ಅಂದ ಗಾಡಿ ಐತಿ ಅಪ್ಪನ ಗಾಡಿ ಐತಾ? ಹೌದ್ರಿ. ಯಾವ ಗಾಡಿ? ಪ್ಯಾಷನ್ ಪ್ರೋ. ಹಾ? ಪ್ಯಾಷನ್ ಓ, ಪ್ರೋ. ಪೇಷನ್ ಪ್ರೋ. ನಿಮ್ಗೆ ಬಿಡಕ್ ಬಿಡ್ತಾರಾ? ಹೌದ್ರಿ. ಓಕೆ ಮೇಡಮ್, ಯಾರೆಲ್ಲ ಇದ್ದಾರೆ ಬೇರೆ? ಓಕೆ, ಅಮ್ಮ. ಖುಷಿ ಆಯ್ತು? ಖುಷಿ ಆಯ್ತು. ಏನು ಕನ್ನಡಿಲ್ಲ ಏನಣ್ಣ ಮಗನ ಸೈಕಲ್ ಸಿಕ್ತಾ? ಸೈಕಲ್ ಖುಷಿ ಆಯ್ತು. ಓಕೆ. ಅವನಿಗೆ ಹೆಣ್ಮಕ್ಳನ್ನ ಮಾತಾಡ್ಸೋಣಲ್ಲ. Okay, ಹೆಣ್ಮಕ್ಳು ಮಾತಾಡಿ. ಯಾರು ಬಂದಿದ್ದಾರೆ ಜೊತೆಲಿ? ಯಾರು ಬಂದಿದ್ದಾರೆ? ಅಮ್ಮ, ಅಪ್ಪ, ಟೀಚರ್? ಮಾತಾಡು. ಯಾರು ಬಂದಿದ್ದಾರೆ ಜೊತೆಲಿ? ಯಾರು ಬಂದಿದ್ದಾರೆ? ಮಾತಾಡಲ್ಲ. ಖುಷಿ ಆಯ್ತಾ ಸೈಕಲ್ಲು? ಓಕೆ ಓಕೆ. ಮತ್ತೊಬ್ಬ ಹುಡುಗ ಇದ್ದಾನೆ. ಏನು ಹೆಸರು? ಸಂತೋಷ. ಸಂತೋಷ್. ಸಂತೋಷ್ ಅಮ್ಮ ಎಲ್ಲಿ? ಅಮ್ಮ ಬಂದಿಲ್ಲ. ಬಂದಿರ ಮತ್ತೆ ಯಾರು ಬಂದಿದ್ದಾರೆ? ಅಕ್ಕ ಬಂದ. ಅಕ್ಕ ಬಂದಾರ? ಅಕ್ಕನ ಕರಿ. ಏನು ಅಕ್ಕನ ಹೆಸರು? ಸಂಗೀತ. ಸಂಗೀತ ಅಕ್ಕ ಎಲ್ಲಿ? ಎಲ್ಲಿ ಸಂಗೀತ ಅಕ್ಕ? ಅಲ್ಲಿ ಬರ್ತಾ ಇದ್ದ. ಬರ್ತಾ ಇದ್ದಾರಾ? ಹೌದು. ಮೆತ್ತಿಗೆ ಮೆತ್ತಿಗೆ ಟಿ ಬಿಟ್ಟು ಬಂದ್ರ. ಬನ್ನಿ 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 ಬನ್ನಿ. ಇದು ಮತ್ತೆ ಮುಂದೆ ಹಾಕ್ಬೇಕಿತ್ತು, ನೀವು ತಪ್ಪು ಮಾಡಿದ್ರಿ ನೀವು. ಓಕೆ, ಇದೆಲ್ಲವೂ ಕೂಡ ಎಸ್ ವೀಕ್ಷಕರೇ, ಎಲ್ಲ ಮಕ್ಕಳು ಕೂಡ ಭಾಳ ಸಂಭ್ರಮದಿಂದಿದ್ದಾರೆ. ಸ್ವಲ್ಪ ಮುಂದೆ ಬಂದರು ಸೈಕಲ್. ಮುಂದೆ ಬಾ, 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 ಮುಂದೆ 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 ಮುಂದ ಮುಂದ ಮುಂದ. ಸಾಕು ಸಾಕು, ಅಷ್ಟೇ 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 ಅಷ್ಟೇ. ಎಲ್ಲಿದೆ? ಎಲ್ಲಿ? ಓಕೆ, ಎಲ್ಲ ಮಕ್ಕಳಿಗೆ ಸೈಕಲ್. ಒಂದು ಆ ಕಡೆ, ಒಂದು ಈ ಕಡೆ. ಈಗ ಬೋಲೋ ಭಾರತ್ ಮಾತಾ ಕೇಳ್ಬೇಕಾಯ್ತಾ? ಹೇಳೋಣ. ಆಗ ಒಂದು ಇದು ಮಾಡ್ತಾರೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬೇರೆ ಯಾರಿಗೆಲ್ಲ ಹೇಳ್ತೀಯಾ? ಯಾರಿಗೆಲ್ಲ ಮಾಡ್ತೀರಿ ನೀವು? ಯಾರಿಗೆಲ್ಲ? ಹಾ ಹೇಳು, ಯಾರಿಗೆಲ್ಲ ಹೇಳ್ತೀಯಾ? ಮಹಾತ್ಮ ಗಾಂಧೀಜಿ ಕಿ, ಜೈ. ಮಹಾತ್ಮ ಗಾಂಧೀಜಿ ಕಿ, ಮಹಾತ್ಮ ಗಾಂಧೀಜಿ ಕಿ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಕಿ, Very good. ಸುಭಾಷ್ ಚಂದ್ರ ಬೋಸ್ ಕಿ, ಸುಭಾಷ್ ಚಂದ್ರ ಬೋಸ್ ಕಿ. ಆಮೇಲೆ डॉक्टर बाबा साहेब आंबेडकर के, डॉक्टर बाबा साहेब आंबेडकर के, डॉक्टर बाबा साहेब आंबेडकर के. ಆಮೇಲೆ शिवाजी महाराज के, शिवाजी महाराज के. ಜಗಜ್ಯೋತಿ ಬಸವೇಶ್ವರ ಕಿ जय. ಹೇಳು, ಹೇಳು. ರಾಯಣ್ಣ ಕಿ संगोली रायण्णा के, ಜೈ. ಹೇಳಿ ಸಂಗೊಳ್ಳಿ. संगोली रायण्णा के, संगोली रायण्णा के. ಕಿತ್ತೂರು ಚೆನ್ನಮ್ಮ. कित्तूರು ಚೆನ್ನಮ್ಮ के, ಜೈ. कित्तूರು ರಾಣಿ ಚೆನ್ನಮ್ಮ के. ರಾಷ್ಟ್ರಕವಿ ಕುವೆಂಪು. ಒಂದು ನಿಮಿಷ, ಮೇಡಮ್ ಬರ್ತಾರೆ. ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ. ಇದೀಗ ಪ್ಲೀಸ್ ಸ್ಮಿತಾ ಮೇಡಮ್ ಬನ್ನಿ. ಓಕೆ, ಇದಾದ ನಂತರ
ಇನ್ನು ಒಂದೇ ನಿಮಿಷದಲ್ಲಿ ರೇವತಿ ಕಾಮತ್ ಅವರು ಬರ್ತಾರೆ. ರೇವತಿ ಕಾಮತ್ ಅವರು ಇದೆಲ್ಲ ಸೈಕಲ್ ಇದೆಲ್ಲವೂ ಕೂಡ ಮಕ್ಕಳಿಗೆ ಸಿಗೋದಕ್ಕೆ ಕಾರಣ ರೇವತಿ ಕಾಮತ್ ಅವರು. ಸೊ ಹಾಗಾಗಿ ಏನು ಪಂಚ ಕೆಲವೇ ಕ್ಷಣಗಳಲ್ಲಿ ರೇವತಿ ಕಾಮತ್ ಅವರು ಕೂಡ ಆಗಮಿಸ್ತಾರೆ. ಅವರಿಂದ ಈ ಮಕ್ಕಳ ಕನಸು ಸೈಕಲ್ ಏರ್ಬೇಕು, ಶಾಲೆಗೆ ಸೈಕಲಲ್ಲಿ ಹೋಗಬೇಕು ಅನ್ನೋ ಕನಸು ಇವತ್ತು ಈಡೇರಿದೆ. ರೇವತಿ ಕಾಮತ್ ಅವರು ರಿಪಬ್ಲಿಕ್ ಕನ್ನಡದ ಸುದ್ದಿಯನ್ನ ಗಮನಿಸಿ ತಾವಾಗೆ ಮುಂದೆ ಬಂದು ಮಕ್ಕಳಿಗೆ ಸೈಕಲ್ ನೀಡಲಿಕ್ಕೆ ಬೇಕಾದ ಸಂಪೂರ್ಣ ವೆಚ್ಚವನ್ನ ಭರಿಸುವ ಭರವಸೆ ನೀಡಿದ್ದು ಮಾತ್ರವಲ್ಲ, ಅದನ್ನ ಸಾಕಾರ ಆಗೋವರೆಗೂ ಕೂಡ ಜೊತೆಯಾಗಿ ನಿಂತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೇವತಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಕೆಲವೇ ಕ್ಷಣಗಳಲ್ಲಿ. ಅದಕ್ಕಿಂತ ಮೊದಲು ವೀಕ್ಷಕರೇ, ಇನ್ನೊಮ್ಮೆ ನಿಮಗೆ ಈ ಸ್ಟೋರಿಯ ಒಂದು ಪ್ಯಾಕೇಜ್ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಮಕ್ಕಳು ಯಾವ ರೀತಿ ಇದ್ದರು, ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ರು, ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿ ಸುದ್ದಿ ಮಾಡಿದ್ವಿ, ಆ ಸುದ್ದಿ ಮಾಡಿದ ನಂತರ ರೇವತಿ ಕಾಮತ್ ಅವರು ಯಾವ ರೀತಿ ಸ್ಪಂದಿಸಿದರು, ಅದರ ನಂತರ ರಿಪಬ್ಲಿಕ್ ಕನ್ನಡ ಟೀಮ್ ಯಾವ ರೀತಿ ಅದರ ಹಿಂದೆ ಹೋಗಿತ್ತು, ಅಂದರೆ ಅದನ್ನು ಫಾಲೋಅಪ್ ಮಾಡಿತ್ತು, ಅದನ್ನು ತರುವಂಥದ್ದು, ಮಕ್ಕಳನ್ನು ಕರ್ಕೊಂಬರುವಂಥದ್ದು, ಟ್ರೈನಲ್ಲಿ ಕರ್ಕೊಂಬರುವಂಥದ್ದು, ಅವರಿಗೆ ಇವತ್ತು ಬೆಳಿಗ್ಗೆ ವ್ಯವಸ್ಥೆ ಮಾಡಿರುವಂಥದ್ದು. ಈಗಲೂ ಅಷ್ಟೇ ಈ ಸೈಕಲ್ನ ಮಕ್ಕಳು ತೆಗೆದುಕೊಂಡು ಹೋಗೋದಿಲ್ಲ, ಮಕ್ಕಳು ಸೈಕಲ್ನ ಇಲ್ಲೇ ಬಿಟ್ಟು ಹೋಗ್ತಾರೆ. ಆದರೆ ನಾವು ಅದನ್ನು ಪ್ಯಾಕ್ ಮಾಡಿ ಅಲ್ಲಿಗೆ ಕಳಿಸ್ತೀವಿ. ಸೊ ಹಾಗಾಗಿ ಏನು ಅಂತಂದರೆ, ಈಗ ಮಕ್ಕಳು ಬಂದಿರ್ತಾರೆ, ತಂದೆ ತಾಯಿ ಜೊತೆ ಬಂದಿರ್ತಾರೆ, ಸೈಕಲ್ ಹೆಂಗೆ ತಗೊಂಡು ಹೋಗ್ತಾರೆ ಅನ್ನೋಂಥ ಒಂದು ಡೌಟ್ ನಿಮಗೆ, ಅಥವಾ ಯಾಕೆ ಸರ್ ಅಷ್ಟೊಂದು ತೊಂದರೆ ಕೊಡ್ತೀರ ಅವರಿಗೆ ಅಂತ. ಅವ್ರಿಗೆ ಯಾವುದೇ ತೊಂದರೆ ಇಲ್ಲ, ಅವ್ರು ಇದನ್ನು ಟಚ್ ಮಾಡಿದರೆ ಸಾಕು, ಉಳಿದದ್ದೆಲ್ಲ ಕೆಲಸ ನಾವು ಅದನ್ನು ಮಾಡ್ತೀವಿ. ಆ ಒಂದು ಪ್ಯಾಕೇಜ್ ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ದಿನಾಂಕ 27/11/2023. ಕಾಲ್ನಡಿಗೆಯಲ್ಲೇ ಶಾಲೆಗೆ ಹೋಗಬೇಕಿತ್ತು. ಎಸ್, ಈ ರೀತಿ ಸಾಲಾಗಿ ಹೆಜ್ಜೆ ಹಾಕ್ತಾ ದಟ್ಟ ಅರಣ್ಯ ಹಾಗೂ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಶಾಲೆಗೆ ನಿತ್ಯ ತೆರಳುತ್ತಾ ಇದ್ರು ಮಕ್ಕಳು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ವಿಜಯನಗರ ಗ್ರಾಮದಲ್ಲಿ. ಈ ಚಿಕ್ಕ ಹಳ್ಳಿಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಮಾತ್ರ ಶಾಲೆಗಿದ್ದು 6ರಿಂದ 10ನೇ ತರಗತಿಗೆ ಮಕ್ಕಳು ಜಾಂಬೋಟಿ ಗ್ರಾಮಕ್ಕೆ ಯಾವುದೇ ಸೌಕರ್ಯ ಇಲ್ಲದೆ ಈ ರೀತಿ ಹೋಗಬೇಕಿತ್ತು. ಈ ಮೊದಲು ಸರ್ಕಾರದಿಂದಲೇ ಸೈಕಲ್ ಕೊಡಲಾಗಿತ್ತು, ಇದೀಗ ನಿಲ್ಲಿಸಲಾಗಿದೆ. ಬಸ್ ಹೋಗದೆ ಇರೋ ಕಾಡಂಚಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಸೈಕಲ್ ಆದ್ರೂ ಕೊಡಿಸ್ಬೇಕು ಅಂತ ರಿಪಬ್ಲಿಕ್ ಕನ್ನಡ ಟೊಂಕ ಕಟ್ಟಿ ನಿಂತಿತ್ತು. ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ಮಕ್ಕಳು ಇವರು? ಈಗ ಸರ್ಕಾರ ಕೊಡೋದು 8ನೇ ಕ್ಲಾಸ್ನವ್ರಿಗೆ ಮಾತ್ರ ಅಲ್ವಾ? ಒಟ್ಟು ಮಕ್ಕಳು ಎಷ್ಟು? 25, 50, 30? ಎಷ್ಟನೇ ತರಗತಿಯಿಂದ ಎಷ್ಟೇ ಮಕ್ಕಳು? ಯಾಕಂದರೆ ಒಂದು 25 ಆದರೆ ಒಂದೊಂದು ಸೈಕಲ್ಗೆ ಎಷ್ಟಿದೆ ರೇಟು? ನಾನು ವೀಕ್ಷಕರೇ ಜಸ್ಟ್ ಕೇಳ್ತಿರೋದು, 50 ಮಕ್ಕಳು ಅಂತ ಫುಲ್ಲಲ್ಲ, ಎಷ್ಟು 50 3,000 ಅಂತಂದ್ರೂ ಕೂಡ 5 3 15 ಅಂದರೂ ಕೂಡ 1.5 ಲಕ್ಷ ಇದ್ದರೆ ಆ ಮಕ್ಕಳಿಗೆ ದಾನಿಗಳು ಯಾರಾದರೂ ಮುಂದೆ ಬಂದರೆ ನಿಮ್ಮ ಹೆಸರು ಬೇಕಿದ್ರೆ ಹಾಕ್ಕೋತೀನಿ ಅದರಲ್ಲಿ. ನಾನೇ ಆ ಪ್ರದೇಶಕ್ಕೆ ಹೋಗಿ ಆ ಮಕ್ಕಳಿಗೆ ಬೇಕಿದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಕೊಟ್ಟು ಬರ್ತೀನಿ ಬೇಕು. ಸೈಕಲ್ ಶಾಪ್ಗೆ ಚೆಕ್ ಹಸ್ತಾಂತರ. ರೇವತಿ ಕಾಮತ್ ಅವರು ನೀಡಿದ ಚೆಕ್ ಅನ್ನ ಸೈಕಲ್ ಶಾಪ್ನವರಿಗೆ ತಲುಪಿಸಲಾಯಿತು. 2 ದಿನದಲ್ಲಿ ಫಟಾಫಟ್ ಅಂತ ಸೈಕಲ್ ಫಿಟ್ ಆಗೋಯ್ತು. ಇದೀಗ ಆ ಫಿಟ್ ಆದ ಸೈಕಲ್ಗಳು ನಿಮ್ಮ ರಿಪಬ್ಲಿಕ್ ಕನ್ನಡದ ಆಫೀಸ್ನಲ್ಲಿವೆ. ಓಕೆ, ಇದೀಗ ನಾನು ನಮ್ಮ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗೋದಕ್ಕೆ, ಈ ಕಾರ್ಯಕ್ರಮ ನೋಡಿದ ತಕ್ಷಣ ರೇವತಿ ಕಾಮತ್ ಅವರು ಸ್ಪಂದಿಸಿ ಅದಕ್ಕೆ ಬೇಕಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವರನ್ನು ಮತ್ತು ನಮ್ಮ ರಿಪಬ್ಲಿಕ್ ಕನ್ನಡ ಮುಖ್ಯಸ್ಥರಾದಂಥ ನಿರಂಜನ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. It's all your effort, man. It's all your effort. ಶೆಟ್ಟಿ ಅವರೇ, ನಿಮ್ಮ ಶೋ ರೇವತಿ ಕಾಮತ್ ಮ್ಯಾಮ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್.
ನಮ್ಮೆಲ್ಲ ಈ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ. ವಿದೌಟ್ ಸೇಯಿಂಗ್ ಮಚ್, ಇಟ್ಸ್ ಓವರ್ ಟು ಯು. See, I'm really excited to see this. ಅಲ್ಲ, ಕನ್ನಡದಲ್ಲೇ ಮಾತಾಡಬೇಕಲ್ಲ. ಓಕೆ, ಲೈಕ್ ಇವ್ರಿಗೆ ಮಕ್ಳುಗಳನ್ನೆಲ್ಲ ನೋಡಿಬಿಟ್ಟು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಂದೇನೋ ಒಂದು ಕಿಂಚಿತ್ತು ಸಹಾಯ, ಆದರೆ ಈ ಮಕ್ಳುಗಳಿಗೆಲ್ಲ ಇಷ್ಟೆಲ್ಲ ಇದರಿಂದ ಇದು ಬರ್ತಾ ಇದೆ ಅಂತ, ಅನುಕೂಲಗಳಾಗ್ತಿದೆ ಅಂತ ಹೇಳಿಬಿಟ್ಟು ತುಂಬಾ ಸಂತೋಷ ಆಗ್ತಾ ಇದೆ. ಆಮೇಲೆ ಇದು ರಿಪಬ್ಲಿಕ್ ಟಿ ವಿ, ಇದು ನಾನು ಆ್ಯಕ್ಚುಲಿ ನ್ಯೂಸ್ ನೋಡ್ತಾ ಇದ್ದಾಗ ಒಂದಿನ ಇದು ಬಂತು, ಈ ಥರ ಈ ಮಕ್ಳುಗಳು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಇವ್ರುಗಳಿಗೆ ಸೈಕಲ್ ಅವಶ್ಯಕತೆ ಇದೆ ಅಂತ. ತಕ್ಷಣ ನಾನು ನಮ್ಮ ಸುಬ್ರಹ್ಮಣ್ಯ ಅವ್ರನ್ನ ಕರೆದ್ಬಿಟ್ಟು, ಸುಬ್ರಹ್ಮಣ್ಯ ಇದಾರಲ್ಲ ಇಲ್ಲಿ, ಅವರು ಆ್ಯಕ್ಚುಲಿ ನಮ್ಮ ರಿಲೇಟಿವ್, ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನೀಗ ನನಗೆ ಇಂಟ್ರೆಸ್ಟ್ ಇದೆ ಇದನ್ನು ಮಾಡೋಕ್ಕೆ, ಇದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂದೆ. ಸೊ ಆಮೇಲೆ ಎಲ್ಲ ಪಾಪ ಫಾಲೋ ಅಪ್ ಮಾಡಿಕೊಂಡು ನಮ್ಮ ಮನೆಗೆ ಬಂದು ಎಲ್ಲ ಮಾಡಿ ತುಂಬ ಚೆನ್ನಾಗೆಲ್ಲ ಡೀಲ್ ಮಾಡಿದ್ರು ಎಲ್ಲರೂ. ಸೊ ನಂಗೆ ತುಂಬ ಸಂತೋಷ. ಇದೇ ಥರ ಇನ್ನೇನಾದರೂ ಅವಶ್ಯಕತೆಗಳು ಬಂದಾಗ ನಾನು ಬರ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ರಿಪಬ್ಲಿಕ್ ಟಿ ವಿನವ್ರಿಗೆ ಧನ್ಯವಾದಗಳು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನನಗೆ ಗೊತ್ತಾಗುತ್ತೆ, ಕಾಡಲ್ಲಿ ನಡ್ಕೊಂಡು ಹೋಗುವಾಗ ಮಕ್ಳುಗಳು ಪ್ರತಿಯೊಂದು ತುಳಿಯುವಾಗ್ಲೂ ಆ ಆಶೀರ್ವಾದ ನಂಗೆ ಬರುತ್ತೆ ಅನ್ನೋದು ನಂಗೆ ಗ್ಯಾರಂಟಿ ಗೊತ್ತು. ಸೊ ಇದರಿಂದ ಇನ್ನು ಮುಂದೆ ತುಂಬ, ಅದೇ ನಾನು ನಿರಂಜನ್ ಅವರ ಹತ್ರ ಮಾತಾಡ್ತಾ ಇದ್ದೆ, ಈಗ ಮುಂದೆ ಇನ್ನೂ ತುಂಬ ನಾವು ಈ ಹಳ್ಳಿ ಮಕ್ಳುಗಳಿಗೆ ನಾವು ಇದನ್ನು ಫೆಸಿಲಿಟೀಸ್ ಕೊಡೋಣ. ನನಗಂತಲೂ ತುಂಬ ನನಗೆ ಡಿಜಿಟಲೈಸೇಷನ್ ತುಂಬ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಈ ಮಕ್ಳುಗಳಿಗೆ ನಾವು ಡಿಜಿಟಲೈಸೇಷನ್ ಮಾಡಿದ್ರೆ ಏನು ಬೇಕಾದ್ರೂ ಕಲಿಸ್ಬೋದು ಕೂತ್ಕೊಂಡು. ನನ್ನದೇ ಒಂದು ಸ್ಕೂಲ್ ಇದೆ ಹಲ್ಲೆಗೆರೆ ಅಂತ, ಅಲ್ಲಿ ಅದನ್ನೊಂದು ಅಡಾಪ್ಷನ್ ಥರ ಮಾಡ್ಕೊಂಡಿದ್ದೀನಿ. ಅದು ಅಷ್ಟೇ, ತೀರಾ ಬಡವರು ಇರೋ ಮಕ್ಳುಗಳಿರೋ ಸ್ಕೂಲು. ಅಲ್ಲಿ ಡಿಜಿಟಲೈಸ್ ಮಾಡಿ ನಾನು ಇವಾಗ ಸಿಸ್ಕೋನವ್ರನ್ನ, ಅನನ್ಯ ರೋಟ್ರಿ, ಇದು ಅನನ್ಯ ಎಂಪವರ್ ಅನನ್ಯ ಅಂತ ಒಂದು ಟ್ರಸ್ಟ್ ಇದೆ, ಅದರಲ್ಲಿ ನಾನು ಅಡ್ವೈಸರು. ನಾವೆಲ್ಲ ಸೇರಿಕೊಂಡು ಅಲ್ಲಿಗೆ ಭಾಳ ಇದು ಮಾಡ್ತಾಯಿದ್ದೀವಿ. ರೀಸೆಂಟ್ಲಿ ಲೈಕ್ ಚೆಸ್ ಇನ್ ಸ್ಕೂಲ್ಸ್ ಅಂತ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೀವಿ. ಸೊ ನನಗೆ ಈ ಮಕ್ಳುಗಳಿಗೂ ಚೆಸ್ ಎಲ್ಲರೂ ಕಲ್ತ್ಕೊಂಡ್ರೆ ಎಲ್ಲರಿಗೂ ಒಂಥರ ಅನಾಲಿಟಿಕ್ ಪವರ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಮಾಡೋಣ ಅಂತ ಹೇಳ್ತಾ ಇದ್ದೆ. ನಾನು ಇವಾಗ ಅಲ್ಲಿ ಕೂತ್ಕೊಂಡು ನಿರಂಜನ್ ಅವ್ರ ಹತ್ರ ಎಷ್ಟೆಷ್ಟೋ ಪ್ಲ್ಯಾನ್ಗಳು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಅದನ್ನೇ ರಿಪಬ್ಲಿಕ್ ಟಿ ವಿ ಮೂಲಕ ಮಾಡ್ಕೊಂಡು ಹೋಗೋಣ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಒಂದೇ ಒಂದು ಮಾತು ಅವ್ರ ಕಡೆಯಿಂದ. ನಮಗೆ ಪಶ್ಚಿಮ ಭಾಗ, ಕಡಿ ಭಾಗ ನಮ್ಮದು ಎಲ್ಲ. ನಮ್ಮ ಭಾಗಿಗೆ ಯಾರೂ ಇಂಥ ಹೆಲ್ಪ್ ಮಾಡೋದಿಲ್ಲ ಮೇಡಮ್. ಎಲ್ಲ ಎಲೆಕ್ಷನ್ ಸಂಬಂಧ ಬರ್ತಾರೆ ಮೇಡಮ್, 200 ರೂಪಾಯಿಗೆ ಓಟ್ ತೊಗೋತಾರೆ ಸರ್ ಮೇಡಮ್. ಆನಂತರ ಇದು ಕೆಲಸ ಮಾಡ್ತೀನಿ, ಅದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ರೀ. ನಮಗೆ ಇನ್ನೂ ಮಟ್ಟ ನಮ್ಮ ಪಶ್ಚಿಮ ಭಾಗ ಏನೂ ಯಾರೂ ಹೆಲ್ಪ್ ಮಾಡಿಲ್ಲ. ನೀವು ನಮಗೆ ಹೆಲ್ಪ್ ಮಾಡಿರಿ, ಅದಕ್ಕೆ ನಾವು ಎಲ್ಲರೂ ನಿಮ್ಮ ಋಣಿ ಆಗಿದ್ದೀವಿ ಸರ್ ಮೇಡಮ್. ಅದು ಹೆಲ್ಪ್ ಮಾಡೋ ಅವಕಾಶ ನನಗೆ ಬಂದಿದ್ದಕ್ಕೆ ನಾನು ಪುಣ್ಯವಂತಳು ಅಂತ ಅನ್ಕೋತೀನಿ. ನಾನು ಒಂಥರ ಎಲ್ಲ ಈ ಮಕ್ಳುಗಳೆಲ್ಲ ಇದ್ದಾರಲ್ಲ, ಎಲ್ಲ ಒಂಥರ ಗುಲಾಬಿ ಹೂವಿನ ಥರ. ಇವಾಗ ಹೇಗೆ ಅಂತ ಹೇಳಿದ್ರೆ, ಮಗ್ಗಿದ್ದಾಗ ಅದಕ್ಕೆ ನೀರು ಹಾಕಿ ಪೋಷಿಸಲಿಲ್ಲ ಅಂದರೆ ಹೂವು ಮುದ್ರಿ ಉದುರು ಹೋಗುತ್ತಲ್ಲ, ಅದೇ ಥರ ಇವ್ರುಗಳಿಗೆ ನಾವು ಕರೆಕ್ಟಾಗಿ ಎಜುಕೇಷನು ಎಲ್ಲ ಪ್ರಾಪರಾಗಿ ಕೊಡಲಿಲ್ಲ ಅಂದರೆ, ಕಾನ್ಫಿಡೆನ್ಸ್ ಇರಲಿಲ್ಲ ಅಂದರೆ ಅದು ತುಂಬ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಳುಗಳು ಅರಳಲ್ಲ. ಸೊ ಇವಾಗ ಹೇಗೆ ಅಂತ ಹೇಳಿದ್ರೆ, ನಾವು ಇನ್ಮೇಲಿಂದ ನಿಮ್ಮ ಹಳ್ಳಿ ಕನೆಕ್ಟ್ ಆಗಿರ್ತೀನಿ ಇವರು ಮೂಲಕ, ಇದು ರಿಪಬ್ಲಿಕ್ ಟಿ ವಿ ಮೂಲಕ. ಏನಂತ ಹೇಳಿದ್ರೆ ಅಲ್ಲಿಗೆಲ್ಲ ಡಿಜಿಟಲೈಸ್ ಮಾಡೋಣ, ಅವ್ರಿಗೆ ಹೊಸ ಹೊಸ ಪ್ರಪಂಚ ಹೇಗಿದೆ ಅಂತ ತೋರಿಸೋಣ. ಸೊ ಅವ್ರಿಗೆಲ್ಲ ಇಂಗ್ಲೀಷ್ ಕಲಿಸೋಣ. ಇಂಗ್ಲೀಷ್ ಕಲ್ತ್ಕೊಂಡ್ರೆ ಎಲ್ಲಾದರೂ ಬಂದು ಬದುಕ್ಬೋದು ಅವರು. ಸೊ ಕೆಲಸಗಳ ಅವಕಾಶಗಳು ಜಾಸ್ತಿ ಸಿಗುತ್ತೆ ಇಂಗ್ಲೀಷ್ ಕಲ್ತ್ಕೊಂಡ್ರೆ. ಆಮೇಲೆ ಗೊತ್ತಿಲ್ಲ ಇದರಲ್ಲಿ ಯಾರು ಅತ್ಯಂತ ಪ್ರತಿಭಾವಂತರು ಯಾರ್ಯಾರು ಇರ್ತಾರೋ ಗೊತ್ತಿಲ್ಲ. ಮೇಡಮ್ ಫಸ್ಟ್ ನಮ್ಗೆ ಕನ್ನಡ ಬೇಕ್ರಿ ಸರ್, ನಮ್ಗೆ ಕನ್ನಡ ಬೇಕ್ರಿ, ಇಂಗ್ಲೀಷ್ ಬೇಡ, ಫಸ್ಟ್ ಕನ್ನಡ. ಕನ್ನಡ ಕಲಿತ ಜೊತೆಗೆ ಕನ್ನಡ ಕಲಿಯಬೇಕು, ಕನ್ನಡ ಮೂಲಭೂತವಾಗಿ ಅಲ್ಲ ನಿಮಗೆ ಅದು ತಪ್ಪು ಕಲ್ಪನೆ ನಿಮ್ಮದು. ಯಾಕೆ ಗೊತ್ತಾ, ಕನ್ನಡ ಕಲಿತಾನೆ ಇರ್ತಾರೆ, ನಮ್ಮ ಮಾತೃಭಾಷೆ ಕನ್ನಡ. ಇವಾಗ ನಾನು ಎಷ್ಟು ಜನ ಕನ್ನಡ ಮಾತಾಡ್ತಿಲ್ವಾ, ಕನ್ನಡ ಕಲಿಯೋದ್ರ ಜೊತೆಗೆ ಇಂಗ್ಲೀಷ್ ಕಲ್ತ್ಕೊಂಡ್ರೆ ಪೂರ ಪ್ರಪಂಚಕ್ಕೆಲ್ಲ ಕನೆಕ್ಟ್ ಆಗ್ಬೋದು. ಇವಾಗ ನಿಮ್ಮದೇ ಈ ಮಗು ಒಂದು ಇಂಗ್ಲೀಷ್ ಕಲ್ತ್ಕೊಂಡು PUC ಮಾಡ್ಕೊಂಡು ಬರ್ತಾನೆ ಅಂದ್ಕೊಳ್ಳಿ, ಡೈರೆಕ್ಟ್ ಕಾಲ್ ಸೆಂಟರಲ್ಲಿ ಕೆಲಸ ಸಿಗುತ್ತೆ ಅಂದ್ಕೊಳ್ಳಿ. ಕಾಲ್ ಸೆಂಟರಲ್ಲಿ ಕೆಲಸ ಸಿಕ್ಕರೆ 35,000 ರೂಪಾಯಿ ಸಂಬಳದ ಕೆಲಸ ಸಿಕ್ಬಿಡುತ್ತೆ. ಅದೇ ನೀವು ಬರೀ ಕನ್ನಡ ಅಂತಿದ್ರೆ ಲೈಕ್ ಕೆಲಸಗಳು ಸಿಗೋದು ಕಷ್ಟ ಆಗುತ್ತೆ. ಕನ್ನಡ ಇರಬೇಕು ನಮ್ಮ ಮಾತೃಭಾಷೆ, ಅದಿಲ್ಲ ಅಂತಲೇ ಹೇಳ್ತಾ ಇಲ್ಲ. ಜೊತೆಗೆ ನೀವು ಇಂಗ್ಲೀಷ್ ಕಲ್ತ್ಕೊಂಡ್ರೆ ಪ್ರಪಂಚ ಇದು ಮಾಡ್ಬೋದು, ಅವ್ರಿಗೆ ಜಾಸ್ತಿ ಇದು ಸಿಗುತ್ತೆ, ಜಾಸ್ತಿ ಎಕ್ಸ್ಪೋಜರ್ ಸಿಗುತ್ತೆ. ರಿಪಬ್ಲಿಕ್ ಕನ್ನಡದ ಮೂಲಕ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕೂಡ, ಅಂದ್ರೆ ಪೋಷಕರು ಕೂಡ ಮಾಡಿ ಈ ಮಕ್ಕಳಲ್ಲಿ ಅನೇಕರಿಗೆ ಕನ್ನಡ ಸ್ಪಷ್ಟವಾಗಿ ಮಾತನಾಡ್ಲಿಕ್ಕೆ ಬರೋಲ್ಲ. ಬಟ್ ನೆಕ್ಸ್ಟ್ ಟೈಮ್ ಅವ್ರು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಕನ್ನಡ ಮಾತಾಡ್ಬೇಕು. ಮಾತಾಡ್ತೀರಾ ಎಲ್ಲ? ಜೋರಾಗಿ ಹೇಳ್ಬೇಕು. ಮಾತಾಡ್ತೀರಾ ಎಲ್ಲ ಕನ್ನಡ? ಕಲಿತೀರಾ ಕನ್ನಡ? ಅಷ್ಟೇ ಜೋರಾಗಿ ಅನ್ಬೇಕು. ಕನ್ನಡ ಸ್ಪಷ್ಟವಾಗಿ ಬರ್ದೇ ಇರೋದಕ್ಕೆ ಕಾರಣ ಏನು ಮೇಡಮ್? ನಮ್ಮ ಕಡೆ
5 ವಿಷಯ ಮರಾಠಿ, 1 ವಿಷಯ ಕನ್ನಡ. ಓಹೋ ಅದಕ್ಕೆ ಅವ್ರು ಜೈ ಮಹಾರಾಷ್ಟ್ರ ಅಂತಾರು, ಜೈ ಕಾಂಗ್ರೆಸ್ ಅಂತಾರು. ನಮ್ಮ ಹತ್ರದಾಗ ನಡಕ್ಕ ಸಿಕ್ಕೊಂಗಸ್ಕೊಂತೇವೆ ಮೇಡಮ್. ಹೌದು. ಇನ್ನು ಮಟ ಸರ್ ಮೇಡಮ್ ನಮಗೆ ಊರಿಗೆ ಹೋಗಕ್ಕೆ ನಮ್ಗೆ ಹಾದಿಲ್ಲ. ನಮ್ಮ ಕಾಡ ಮೇಡಮ್ ಯಾರೇ ಜನವಾರ ಬಂದ್ಕೇಸ್ ನಮ್ಮಲ್ಲಿ ಹಮ್ಲೆನೂ ಮಾಡ್ತಾರೆ. ಏನು ಗೊತ್ತಾ, ಒಂದು ಮಗುನೂ ಅದಕ್ಕೆ ಹಶ್ವಾದಾಗ ಅಳಬೇಕದು. ಹಾಗೆ ನೀವೆಲ್ಲ ಸೇರಿಕೊಂಡು ನೀವು ಗೌರ್ಮೆಂಟ್ನ ಕೇಳಬೇಕು, ಯಾಕೆ ನಮ್ಮ ಇದಕ್ಕೆ ರೋಡ್ ಇಲ್ಲ. ನೀವು ಯಾರು ಗೆದ್ದ MLAಗಳಿಗೆ ಓಟ್ ಹಾಕಿರ್ತೀರಲ್ಲ ಅವ್ರುಗಳನ್ನ ಕೇಳಿ, ಯಾಕೆ ನಮ್ಮ ಊರಿಗೆ 500 ರೂಪಾಯಿ ಕೊಟ್ಟಿದ್ದು ಆದ್ರೆ ಕೆಲಸ ಅಲ್ಲ ಸರ್, ಏನ್ ಗೊತ್ತಾ ಇಲ್ಲಿ ನೋಡಿ, ರೋಡೇ ಇಲ್ಲದ ಊರಿಗೆ ಕೂಡ ಸೈಕಲ್ ಕೊಟ್ಟಿದ್ದಾರೆ ಅಂತಂದ್ರೆ ರಿಪಬ್ಲಿಕ್ ಕನ್ನಡದ ಪುಟ್ಟ ಪ್ರಯತ್ನ. ಇಂಥದ್ದೇ ಪ್ರಯತ್ನ ಅನೇಕ ಮಾಡ್ತೀವಿ. ನಿಮ್ಮ ಊರಿಗೆ ರಸ್ತೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಕನ್ನಡ ಕಲಿಯೋವರೆಗೂ ಕೂಡ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ನಾವು ಭರವಸೆ ಕೊಡ್ಬೋದು. ಧನ್ಯವಾದ ಹೇಳಬೇಕು ಅಂತಿದ್ರಿ, ಹೇಳಿದಿರಿ ಅಂತ ಭಾವಿಸ್ತೀನಿ. ನಿಮಗೂ ಧನ್ಯವಾದ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ಓಕೆ ಮಕ್ಕಳೇ, ಈಗ ನಿಮ್ಗೆ ಗೊತ್ತಾಯ್ತಲ್ಲ ಸೈಕಲ್ ಕೊಟ್ಟಿದ್ದು ಯಾರು ಗೊತ್ತಾಯ್ತಲ್ಲ, ಇದೇ ಮೇಡಮ್ ಕೊಟ್ಟಿದ್ದು. ಸೈಕಲ್ ಕೊಟ್ಟಿದ್ದು ಇದೇ ಮೇಡಮ್. ಬನ್ನಿ ಈಗ 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 ಒಂದು ಸ್ವೀಟ್ ಕೊಡ್ತಾರೆ. ಎಲ್ಲ ಬಂದು ಒಬ್ಬೊಬ್ಬರಾಗಿ ಬಂದು ಸ್ವೀಟ್ ತಗೊಳ್ಳಿ. ಅಲ್ಲ ಒಂದು ನಿಮಿಷ ಸೈಡ್ಗೆ ಬನ್ನಿ ಸೈಡ್ ಒಬ್ಬೊಬ್ಬರಾಗಿ ಬನ್ನಿ. ಮೇಡಮ್ ಇಲ್ಲಿ ಬನ್ನಿ ಆ ಸ್ವೀಟ್ ತಗೊಂಡ್ಬರೋದು. ಈಗ ಮ್ಯೂಸಿಕ್ ಇದನ್ನೆಲ್ಲ ಪಾಲ್ ಮಾಡಿ ಎಲ್ಲ ನಿಮಗೇನೆ. ಬನ್ನಿ ನೀವು ಬನ್ನಿ, ಎಲ್ಲ ಬನ್ನಿ, ನೀವೆಲ್ಲ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಬನ್ನಿ ಮೇಡಮ್ ಕೊಡಿ. ಆಯ್ತು, ನಿಮ್ದಾಯ್ತು ಪೇರೆಂಟ್ಸ್ ಇವಾಗ ಎಲ್ಲ ಅವರಿಗೆ ಅವರೆಲ್ಲ ನೀವು ಶೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾಡೋಣ. ಚಿಕ್ಕ ಹುಡುಗಿ ನೀವೆಲ್ಲ ಹಿಡಿಬಾರ್ದಂಗೆ. ನಾನು ಬೀಳ್ಬೇಕು, ನನಗೆ ನಮಸ್ಕಾರ ಮಾಡಿ. ಆಯ್ತಾ? ಅಯ್ಯೋ ಅಮ್ಮ, ಬೇಡ ಪ್ಲೀಸ್ ಬೇಡ ಹಂಗೆಲ್ಲ ಮಾಡಬೇಡಿ, ನಮ್ದೇನಿಲ್ಲ.
ದೊಡ್ಡವ್ರು ನೀವು ಬೇಡ ಬೇಡ ಬೇಡ. ನೀವು ಕಾಲಿಗೆ ತಿನ್ಬೇಕು. ತಗೊಳ್ಳಿ, ಇದು ಬುಕ್ ಎಲ್ಲ ಮಕ್ಕಳಿಗೆ ಕೊಡಿ, ಇದು ಕೂಡ ಮಕ್ಕಳಿಗೆಲ್ಲ ಕೊಡಿ ಎಲ್ಲ. ಬರ್ರಿ ಇದು ಮೇಡಮ್, ಇದು ಕೊಡಿ. ಬರ ಇದೆಲ್ಲ ನೀವು ಶೇರ್ ಮಾಡ್ಕೋಬೇಕು. ತಗೊಳ್ಳಿ ಎಲ್ಲ ಶೇರ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಬಾ ಎಲ್ಲ ಶೇರ್ ಮಾಡ್ಕೋಬೇಕು ಎಲ್ಲ. ಥ್ಯಾಂಕ್ ಯು ಇಲ್ವಾ So sweet. ಇಲ್ವಾ Thank you. ಸಾಕು ಒಂದ್ಸಲ ಸಾಕು. ಸೈಕಲ್ ಲಾಕ್ ಹಾಂ, ಎಲ್ಲ ಸೈಕಲ್ ನಿಮ್ಮ ಸೈಕಲ್ ತಗೊಳ್ಳಿ. ಎಲ್ಲರಿಗೂ ಸಿಗತ್ತೆ. ಶಬಾಷ್. ಅಲ್ಲಿ ಹಾಂ, ಮೂರು ಕೊಡಿ ಮೇಡಮ್, ಅವ್ರು ಮಾಡ್ಕೊತಾರೆ, ಫುಲ್ ಕೊಡ್ತಾರೆ. ತಗೊಳ್ಳ, ಇದೆಲ್ಲ ನಿಮಗೆ ತಗೋ, ಎಲ್ಲ ಎಲ್ಲರಿಗೂ ಕೊಡ್ಬೇಕಾ? ಎಲ್ಲರಿಗೂ ಕೊಡ್ಬೇಕು. ಓಕೆ, ಒಂದು ರೇವತಿ ಮೇಡಮ್ ಅವರ ಕಡೆಯಿಂದ ಈ ಮಕ್ಕಳಿಗೆ ಓಕೆ ಸೈಲೆಂಟ್ ಆಗಿ ಹೆಂಗಿದೆ? ಖುಷಿ ಆಗಿದೆ ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಖುಷಿ ಆಗಿದೆ ಅಲ್ವಾ? ತುಂಬಾ ಖುಷಿನಾ ಸ್ವಲ್ಪ ಖುಷಿನಾ? ತುಂಬಾ ಖುಷಿ ಆಯ್ತಾ? ರೇವತಿ ಮೇಡಮ್, ಸೊ ಇದು ರಿಪಬ್ಲಿಕ್ ಕನ್ನಡದ ಪುಟ್ಟ ಪ್ರಯತ್ನ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗಿರುವಂತದ್ದು. ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋದ್ರೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಜಯಪ್ರಕಾಶ್ ಶೆಟ್ರು ನಡೆಸ್ಕೊಡುವ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಈ ಕಾರ್ಯಕ್ರಮ ಪ್ರತಿದಿನ ಸಂಜೆ 4 ಗಂಟೆಗೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ, ಇನ್ಫ್ಯಾಕ್ಟ್ ನಮ್ಮ ರಾಜ್ಯದ ಜನ ದೂರದ ಯಾವುದೋ ರಾಜ್ಯದಲ್ಲಿ ಸಿಲುಕಾಕೊಂಡಿದ್ದಾಗಲೂ ಕೂಡ ಅವರ ಪರವಾಗಿ ನಿಂತಿದೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಈ ಒಂದು ಕಾರ್ಯಕ್ರಮ. ಪ್ರತಿದಿನ 4 ಗಂಟೆಗೆ ತಪ್ಪದೇ ವೀಕ್ಷಿಸಿ. ಹಾಗೆ ಇಂಥ ಅನೇಕ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಪರಿಹಾರವನ್ನ ಕಂಡುಕೊಡುವ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಹೋಗುತ್ತೆ. ಅಂಥ ಪ್ರಯತ್ನಕ್ಕೆ ರೇವತಿ ಅಂತವರ ಬೆಂಬಲ ಸಿಕ್ಕಿದ್ರೆ ಆ ಪ್ರಯತ್ನ ಮತ್ತಷ್ಟು ಶೀಘ್ರವಾಗಿ ಪ್ರತಿಫಲ ಸಿಗುತ್ತೆ. ಅದಕ್ಕೋಸ್ಕರ ಇಡೀ ರಿಪಬ್ಲಿಕ್ ಕನ್ನಡ ತಂಡದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ ರೇವತಿ ಮೇಡಮ್. ಅದಕ್ಕಿಂತ ಹೆಚ್ಚಾಗಿ ವೀಕ್ಷಕರ, ಒಂದು ಯಾಕೆ ರೇವತಿ ಮೇಡಮ್ ಈ ಮಕ್ಕಳಿಗೆ ಇವತ್ತು ಸೈಕಲ್ ಇರ್ಬೋದು ಅಥವಾ ಬುಕ್ಸ್ ಇರ್ಬೋದು ಕೊಡೋದಕ್ಕೆ ಪ್ರಮುಖ ಕಾರಣ ಮತ್ತು ಭಾಳ ಮೇಲ್ಪಂಕ್ತಿಯಲ್ಲಿ ಯಾಕೆ ನಿಲ್ತಾರೆ ಅಂತಂದರೆ, ಅವರು ಕೂಡ ತಮ್ಮ ಮಕ್ಕಳನ್ನು ಬೆಳೆಸಿದ ರೀತಿ ಇದೆಯಲ್ಲ, ಅವರು ಇವತ್ತು ವಿಶ್ವದಲ್ಲೇ ಸದ್ದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಮಕ್ಕಳು ಕೂಡ ನಿಮ್ಮ ಮಕ್ಕಳಂತೆ ಆಗಲಿ ಅಂತ ನಮ್ಮೆಲ್ಲ ದೇಶದ ಮಕ್ಕಳು ಕೂಡ ಭಾಳ ಅದ್ಭುತ ಪ್ರತಿಭೆಯಾಗಿ ಮುಂದೆ ಬರಲಿ, ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಅಂತೇಳಿ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಇನ್ನಷ್ಟು ಶಕ್ತಿ ನಿಮಗೆ ಭಗವಂತ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್ ಮೇಡಮ್, ಪ್ಲೀಸ್. ಓಕೆ, ನಿಮ್ಮ ಸೈಕಲ್ ಜೊತೆ ಬಂದ್ಬಿಡಿ. ಓಕೆ ವೀಕ್ಷಕರೇ, ಒಂದು 10 ನಿಮಿಷ ಟೈಮ್ ಇದೆ. 10 ನಿಮಿಷ ಟೈಮ್ ಇದೆ. ಕರೆ ಮಾಡಿ ಮಾತಾಡ್ಬೋದು, ನಿಮ್ಮ ಅಭಿಪ್ರಾಯ ಹೇಳ್ಬೋದು. ನಿಮಗೊಂದು ವಿಶ್ವಾಸವನ್ನು ನಾನು ಕೊಟ್ಟಿದ್ದೆ. ನೀವು ಕೊಡುವಂಥ ಒಂದೊಂದು ರೂಪಾಯಿಯನ್ನು ಕೂಡ ನಾವು ಯಾರಿಗೆ ತಲುಪಬೇಕು ಅದನ್ನು ತಲುಪಿಸ್ತೀವಿ ಅಂತೇಳಿ. ಈ ಮಕ್ಕಳು ಸೈಕಲ್ ಇದೆ ಇವತ್ತು, ಆದರೆ ಸೈಕಲ್ ಅವ್ರು ತಗೊಂಡೋಗಲ್ಲ, ನಾವೇ ಅಲ್ಲಿಗೆ ಪಾರ್ಸೆಲ್ ಮಾಡಿಸ್ತೀವಿ ವೆಹಿಕಲಲ್ಲಿ. ಅದಾದ ನಂತರ ಮಕ್ಕಳಿಗೆ ಅಲ್ಲಿಗೆ ತಲುಪಿಸ್ತೀವಿ. ಬೀದರ್ರಿಂದ ಕರೆ ಮಾಡಿದ್ದಾರೆ ಭೀಮಾರೆಡ್ಡಿ ನಮ್ಮ ಹಳೆ ಫ್ರೆಂಡು. ಭೀಮಾರೆಡ್ಡಿ ಅವರು ನಮಸ್ತೆ. ಹೇಳಿ ಭೀಮಾರೆಡ್ಡಿ ಅವರೇ. ಮಕ್ಕಳು ಇವತ್ತು ನಾನು ಹೇಳ್ಬೇಕಂತ ವಿಷಯ, ನಾನು ಕಲಿಬೇಕು ಕನ್ನಡ ಅಕ್ಷರಗಳು, ಆದ್ರೆ ಮನಸ್ಸಲ್ಲಿ ತುಂಬಾ ಇದೆ. ಆದ್ರೆ ಏನು ಮಾಡ್ಲಿ ದೇವರೇ, ಕಲಿಯಕ್ಕೆ ಮೂಲಭೂತ ಸೌಕರ್ಯ ಇಲ್ಲ ನನಗೆ. ಆದ್ರೆ ಆ ಮೂಲಭೂತ ಸೌಕರ್ಯ ಕೊಟ್ಟಿದ್ದು
ಬೆಳಕಿಗೆ ತಂದಿದ್ದು ಜಯಪ್ರಕಾಶ್ ಶೆಟ್ಟಿ ಅವರು. ಅದಕ್ಕೆ ಸ್ಫೂರ್ತಿಯಾಗಿದ್ದು ನಮ್ಮ ರೇವತಿ ಮೇಡಮ್ ಅವರು. ತುಂಬಾ ಖುಷಿ ಆಯ್ತು ಜಯಪ್ರಕಾಶ್ ಶೆಟ್ಟಿ ಸರ್. ಹಲೋ, ಥ್ಯಾಂಕ್ ಯು ಭೀಮಾರೆಡ್ಡಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈ ಮಕ್ಕಳೆಲ್ಲ ಒಂದು ರೌಂಡ್ ಹೋಗ್ತಾ ಇದ್ದಾರೆ. ಎಸ್ ಪ್ಲೀಸ್. ಒಂದು ಸೈಡಿಂದ ಅಯ್ಯೋ ನಡ್ಕೊಂಡು ಹೋಗ್ತಾ ಇದ್ರು. ಈಗ ಎಲ್ಲ ಮಕ್ಕಳಿಗೂ ಸೈಕಲ್, 23 ಮಕ್ಕಳಿಗೂ ಭಾಳ ಅತ್ಯುತ್ತಮ ಗುಣಮಟ್ಟದ ಸೈಕಲ್ಗಳನ್ನು ನೀಡಿದ್ದೀವಿ. 23 ಸೈಕಲ್ಗಳಿಗೆ ಒಟ್ಟಾರೆ 1,15,000 ರೂಪಾಯಿ ಆಗಿದೆ. ಯಾಕಂದರೆ ಒಂದೊಂದು ರೂಪಾಯಿ ಲೆಕ್ಕಾಚಾರವನ್ನು, ಯಾಕಂದರೆ ಈ ಬಾರಿ ರೇವತಿ ಮೇಡಮ್ ಡೈರೆಕ್ಟಾಗಿ ಎಲ್ಲದಕ್ಕೂ ಅವರೇ ಅಮೌಂಟ್ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಮ ಮೊನ್ನೆ ಗೊತ್ತಿರ್ಬೋದು, ರಮೇಶ್ ಜಾಧವ್ ಅವರು ವಿದೇಶಕ್ಕೆ ಹೋಗಿ ಗೋಲ್ಡ್ ಮೆಡಲ್ ಗೆದ್ಕೊಂಡ್ಬಂದಿದ್ರು. ಆ ಸಂದರ್ಭದಲ್ಲಿ 1,86,000 ರೂಪಾಯಿ ಆಗಿತ್ತು. ಆ ಸಂದರ್ಭದಲ್ಲಿ ನೀವು 10 ರೂಪಾಯಿ, 100 ರೂಪಾಯಿ, 1,000 ರೂಪಾಯಿ ಕೊಟ್ಟಾಗ ಅದರ ಲೆಕ್ಕ ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ. ಆದರೆ ಇವತ್ತು ಕೂಡ ಹೇಳ್ತಾ ಇದ್ದೀವಿ, 23 ಸೈಕಲ್, 4 ಸೈಕಲ್ ಬಾಕಿ ಆಗಿದೆ. ಯಾಕಂದರೆ 4 ಮಕ್ಕಳು ಇನ್ನೂ ಬಂದಿಲ್ಲ. 4 ಸೈಕಲ್ ಇನ್ನೂ ಬಾಕಿ ಇದೆ. ಇಲ್ಲಿ 4 ಸೈಕಲ್ ಇನ್ನೂ ಬಾಕಿ ಇದೆ. ಇನ್ನೊಂದಿದೆ, 4 ಸೈಕಲ್ ಬಾಕಿ ಇದೆ. ಆ 4 ಮಕ್ಕಳು ಬಂದಿಲ್ಲ, ಅದನ್ನು ಕೂಡ ತಲುಪಿಸ್ತೀವಿ. ಒಟ್ಟು 5 ಮಕ್ಕಳು ಬಂದಿಲ್ಲ, ಅದನ್ನು ಕೂಡ ತಲುಪಿಸ್ತೀವಿ. ಇದು ನಮ್ಮ ವಾಗ್ದಾನ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಎಸ್, ರಮೇಶ್ ಕರೆ ಮಾಡಿದ್ದಾರೆ. ರಮೇಶ್ ಸರ್ ನಮಸ್ತೆ. ಜಯಪ್ರಕಾಶ್ ಶೆಟ್ರ? ಹೌದು ಸರ್. ಶೆಟ್ರ ನಮಸ್ತೆ. ನಾನು BV ರಮೇಶ್ ಅಂತ 9 ಬ್ಲಾಕ್ ಜಯನಗರದಿಂದ ಮಾತಾಡೋದು ಸರ್. ಗೊತ್ತಾಯ್ತು, ಹೇಳಿ ಸರ್. ಶೆಟ್ರ, ನಾನು ನಿಮ್ಮ ಫ್ಯಾನ್ ಕೂಡ, ನಾನು ರಿಪಬ್ಲಿಕ್ ಕನ್ನಡ ಚಾನಲ್ ಅಭಿಮಾನಿ ಕೂಡ ಹೌದು, ವೀಕ್ಷಕ ಕೂಡ ಹೌದು, ಇನ್ಕ್ಲೂಡಿಂಗ್ ಅರ್ಣಬ್ ಗೋಸ್ವಾಮಿ ರಾತ್ರಿ 9 ಗಂಟೆಗೆ. ಇವರು ಬರೀ ರೇವತಿ ಅಂತ ಹೇಳ್ತಾ ಇದ್ದಾರೆ. ರೇವತಿ ಕಾಮತ್ ಅಲ್ವಾ ಇವ್ರ ಹೆಸರು? ಹೌದು, ರೇವತಿ ಕಾಮತ್. ನಾನು ಫೇಸ್ಬುಕ್ ಫ್ರೆಂಡು ಕೂಡ. ಹೇಳಿದ್ವಲ್ಲ ರೇವತಿ ಕಾಮತ್ ಅಂತ ಹೇಳಿ. ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಫೇಸ್ಬುಕ್ ಅಲ್ಲಿ ಸುಮಾರು ನೋಡ್ತಾ ಇರ್ತೀನಿ ನಾನು. ತುಂಬಾ ಖುಷಿ ಆಗುತ್ತೆ. ಅವರು, ಅವ್ರ ಮಗ, ಅವ್ರ ಕುಟುಂಬ, ಅವ್ರ ಆಕ್ಟಿವಿಟೀಸ್ ಎಲ್ಲ ನೋಡಿ ಖುಷಿ ಆಗುತ್ತೆ. ಅದರಲ್ಲೂ ಈ ಒಂದು ರಿಪಬ್ಲಿಕ್ ಕನ್ನಡ ಚಾನಲ್ ಮುಖಾಂತರ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳು 5-6 ಕಿಲೋಮೀಟರ್ ನಡ್ಕೊಂಡು ಬರಬೇಕು, ಮನೆ ಕೆಲಸ ಎಲ್ಲ ಮುಗಿಸಿ ನಡ್ಕೊಂಡ್ ಬರಬೇಕು. ಆ ರೀತಿ ಬರಬೇಕು ಅಂತಂದಾಗ ಆ ಮಕ್ಕಳಿಗೆ ಓದ್ಬೇಕು ಅನ್ನೋ ಆಸಕ್ತಿ ಇದೆ. ಈ ತರದ ಪುಣ್ಯಾತ್ಮರು ಒಂದು ಸಹಾಯ ಮಾಡಬೇಕು. ಅದಕ್ಕೆ ನೀವು ಕಾರಣ ಆಗಿದ್ದೀರಿ. ರೇವತಿ ಮೇಡಮ್ ಅವರೇ ನಮಸ್ತೆ, ನಿಮ್ಗೆ ಶುಭವಾಗ್ಲಿ. ಚಾಮುಂಡೇಶ್ವರಿ ನಿಮ್ಗೆ ಯಾವಾಗೂ ಒಳ್ಳೇದು ಮಾಡ್ಲಿ. ನಿಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. 23 ಸೈಕಲ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಈ ಕಾಲದಲ್ಲಿ ಮಾಡ್ತಕ್ಕಂಥವ್ರಿಗೆ ಕೆಪಾಸಿಟಿ ಲಕ್ಷಾಂತರ ಜನಕ್ಕಿದೆ, ಮಾಡ್ತಕ್ಕಂಥ ಮನಸ್ಸು ಇಲ್ಲ. ಆದ್ರೆ ಕೆಲವು ಜನಕ್ಕೆ ಮಾತ್ರ ಈ ತರ ಮನಸ್ಸಿರುತ್ತೆ. ಹೀಗಾಗಿ ರೇವತಿ ಮೇಡಮ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಇದೆಲ್ಲದಕ್ಕೂ ಕಾರಣ ರಿಪಬ್ಲಿಕ್ ಕನ್ನಡ ಚಾನಲ್. ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಸ್ಮಿತಾ ಓವರಾಲ್ ಆಗಿ ಏನು ಅನಿಸ್ತೀನಿ ನಿಮಗೆ? ನಾನು ಅವಾಗಲೇ ಪ್ರಾರಂಭದಲ್ಲಿ ಹೇಳಿದೆ, ಅಂದ್ರೆ ಎಷ್ಟೋ ಸುದ್ದಿಗಳ ನಿರೂಪಣೆ ಮಾಡಿದೀವಿ ಇದೇ ವೇದಿಕೆಯಲ್ಲಿ. ಎಂತೆಂಥದ್ದೋ ಚರ್ಚೆಗಳಾಗಿ ಹೋಗಿದೆ. ಆದ್ರೆ ಒಂದು ಈ ವೃತ್ತಿ ಧರ್ಮದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ಅನ್ನೋದು ಇದೆಯಲ್ಲ, ಸಿಗೋದು ಬಹಳ ಕಡಿಮೆ. ಅದು ಯಾವುದೇ ವೃತ್ತಿ ಆಗಿರ್ಬೋದು. ಬಟ್ ಇಂಥ ಕಾರ್ಯ ಮಾಡಿದಾಗ ನಿಜವಾಗ್ಲೂ ಕೂಡ ತೃಪ್ತಿ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಗಿದೆ ಇವತ್ತು. ಪುಟ್ಟ ಮಕ್ಕಳಲ್ಲಿ ಸಂತೋಷ, ಅವರಿಗೆ ಅದನ್ನ ಪದಗಳಲ್ಲಿ ಹೇಳೋಕ್ಕೂ ಬರ್ತಿಲ್ಲ. ಬಟ್ ಆ ಕಣ್ಣಲ್ಲಿ ಕಾಣ್ತಿದ್ದ ಸಂತೋಷ
ಕಣ್ಣಲ್ಲಿ ಕಾಣ್ತಿದ್ದ ಸಂತೋಷ ರಿಪಬ್ಲಿಕ್ ಕನ್ನಡದ, ಅದರಲ್ಲೂ ಜಯಪ್ರಕಾಶ್ ಶೆಟ್ಟರು ನಡೆಸ್ಕೊಡುವ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮದ ಫಲಶ್ರುತಿ ನಮ್ಮೆಲ್ಲರಿಗೂ ಕೂಡ ಇಡೀ ರಿಪಬ್ಲಿಕ್ ಕನ್ನಡ ಟೀಮ್ಗೇನೆ ಅತ್ಯಂತ ಖುಷಿ ಕೊಟ್ಟ ಸಂಗತಿ ಇದು, ಅತ್ಯಂತ ಖುಷಿ ಕೊಟ್ಟ ಕೆಲಸ ಇದು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಆ ಮಕ್ಕಳಿಗೆ ಅದನ್ನು ತಲುಪಿಸಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಕೂಡ ಇಂಥದ್ದಾಗಲಿ ಅಂತ ಆಶಿಸ್ತಾ, ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ನೀವೇನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ, ಇನ್ನು ಮುಂದೆ ಕೂಡ ಉಳಿಸ್ಕೊತೀವಿ. ನಮಸ್ಕಾರ.